ಅಮ್ಮನ ಮನೆಯಿಂದ ಕಲಿಸಿಕೊಟ್ಟಂತಹ ಒಂದು ಮಂತ್ರ ದೇವತೆಯ ಶಕ್ತಿಯನ್ನು ಅವರು ನಂಬಿ ಆರಾಧನೆ ಮಾಡಿ ಈಗಿನ ಜನರೇಷನ್ ಅಲ್ಲಿ ಮಕ್ಕಳಾಗದಿರುವಂತ ತುಂಬಾ ಇದೆ. ಬಿಳಿಸಿರಬಹುದು ಅದೇ ವೈಟ್ ಬ್ಲೀಡಿಂಗ್. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನೆಲ್ ಕನ್ನಡ ಫ್ಯಾಂಟಸಿ ವರ್ಲ್ಡ್. ನಾನ್ ನಿಮ್ ಯಕ್ಷಿತಾ ಗೌಡ. ಸೊ ಇವತ್ತು ನಾನು ಬಂದಿರುವಂತದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಎಷ್ಟೋ ಜೀವಗಳಿಗೆ ಬೆಳಕಾಗಿರುವಂತಹ ನಾಟಿ ವೈದ್ಯೆ ಭವಾನಿ ಅಲಂಕಾರ ನಡುಗುಡ್ಡೆ ಇವರ ಮನೆಗೆ ಬಂದಿದ್ದೇವೆ. ಇವರು ಯಾವ ತರದ ಮದ್ದುಗಳನ್ನು, ನಾಟಿ ಮದ್ದುಗಳನ್ನು ಕೊಡ್ತಾರೆ, ಅದರ ಜೊತೆಗೆ ಇವರು ಆಯುರ್ವೇದಿಕ ಮದ್ದುಗಳನ್ನು ಕೂಡ ಕೊಡ್ತಾರೆ. ಸೊ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ ಬನ್ನಿ. ಅಮ್ಮ, ನಿಮ್ಮ ಮೂಲತಃ ಎಲ್ಲಿ, ಅಂದ್ರೆ ನಿಮ್ಮ ತಾಯಿ ಮನೆ ಎಲ್ಲಿ? ನಮ್ಮ ತಾಯಿ ಮನೆ ಕೊಕ್ಕಡದಲ್ಲಿ, ಕೌಕ್ರಾಡಿ ಗ್ರಾಮ, ಕಟ್ಟೆ ಮಂಜಾಲ ಎಂಬ ಹೆಸರು ಮನೆಗೆ. ನಮ್ಮ ತಂದೆ ಮೊನಪ್ಪಗೌಡ, ತಾಯಿ ಹೊನ್ನಮ್ಮ ಅಂತ. ನಾನು ಕಡೆ ಮಗಳು. ಹೌದಾ? ಎಷ್ಟು ಮಕ್ಕಳು? ಅದರಲ್ಲಿ 3 ಹುಡುಗ 5 ಹುಡುಗಿಯರು ನಾವು. ಹಾಗೆ ಈಗ ನಮ್ಮ ಅಣ್ಣ ಮನೆಯಲ್ಲಿದ್ದಾರೆ, ದೊಡ್ಡ ಅಣ್ಣ ಮತ್ತೆ ಅತ್ತಿಗೆ ಮತ್ತೆ ಸಣ್ಣ ಅಣ್ಣ ಹೆಂಡತಿ ಮಕ್ಕಳು ಎಲ್ಲರೂ ಒಂದೇ ಫ್ಯಾಮಿಲಿಯಲ್ಲಿ, ಜಾಯಿಂಟ್ ಫ್ಯಾಮಿಲಿಯಾಗಿದ್ದಾರೆ. ಹಾಗೆ ಅವರು ಮದ್ದು ಕೊಡ್ತಾ ಇದ್ದಾರೆ ಅತ್ತಿಗೆ. ಅಂದ್ರೆ ನಿಮ್ಮ ತಾಯಿ ಈಗ ಇಲ್ಲ, ತಾಯಿ ಡೆತ್ ಆಯ್ತು, ತಂದೆ ಡೆತ್ ಆದ್ರು, ಯಾರಿಲ್ಲ ಈಗ ಅವರು. ಹಾಗೆ ಇವರು ಅಮ್ಮ ಅವರಿಗೆ ಸಹ ಕೊಟ್ಟಿದ್ದಾರೆಲ್ಲ ಆಶೀರ್ವಾದ. ಹಾಗೆ ನಮ್ಮ ಮನೆಯಲ್ಲಿ ಒಂದು ಅಮ್ಮನ ಮನೆಯಿಂದ ಕಲಿಸಿಕೊಟ್ಟಂತಹ ಒಂದು ಮಂತ್ರ ದೇವತೆಯ ಶಕ್ತಿಯನ್ನು ಅವರು ನಂಬಿ ಆರಾಧನೆ ಮಾಡಿ ಈ ಮದ್ದನ್ನು ಕೊಟ್ಟಿದ್ದಾರೆ. ಈ ಮದ್ದಿನಲ್ಲಿ ಏನು ಯಾರಿಗೂ ಸಮಸ್ಯೆ ಇಲ್ಲ ಮಕ್ಕಳೇ. ಇದನ್ನೊಂದು ಚೆನ್ನಾಗಿ ದೈವವನ್ನು ಆರಾಧನೆ ಮಾಡಿ ಮಂತ್ರ ದೇವತೆಯನ್ನು ಈ ಮದ್ದನ್ನು ಕೊಟ್ಟು ಬಿಡಿ, ಏನು ಇದರಲ್ಲಿ ತೊಂದರೆ ಬರುವುದಿಲ್ಲ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು. ಹಾಗೆ ಅವ್ರು ಮಾಡ್ತಾ ಇದ್ರು. ಏನು ಕೊಟ್ಟದ್ರಲ್ಲಿ ಏನು ಸಮಸ್ಯೆ ಬರಲಿಲ್ಲ. ಹಾಗೆ ಅತ್ತಿಗೆ ಸಹ ಕಲ್ತಿದ್ದಾರೆ, ಅತ್ತಿಗೆ ಸಹ ಈಗ ಕೊಡ್ತಾ ಇದ್ದಾರೆ ಮನೆಯಲ್ಲಿ. ಹಾಗೆ ನಾನು ಸಹ ಕಲಿತು ಇದನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಅದೇ ನನ್ನ ಅಕ್ಕನವರು ಇದ್ದಾರೆ, ಅವರು ಸಹ ಒಬ್ರು ಅರ್ಶಮಕ್ಕೆ ಹತ್ತಿರ ಇದ್ದಾರೆ, ಮತ್ತೆ ಒಬ್ರಲ್ಲಿ ಕುಕ್ಕಡದ ಹತ್ತಿರ ನೆಲ್ಲಿಯಡ್ಕ ಅಂತ ಹೇಳಿ ಅಲ್ಲಿದ್ದಾರೆ, ಅವರು ಕೊಡ್ತಾ ಇದ್ದಾರೆ. ಮತ್ತೆ ಮತ್ತೊಂದಕ್ಕ ಕಾಂಚನಕ್ಕೆ ಮದುವೆ ಮಾಡಿಕೊಟ್ಟದ್ದು, ಅವರು ಬ್ಯಾಂಗ್ಳೂರಲ್ಲಿದ್ದಾರೆ. ಅವರು ಸಹ ಸ್ವಲ್ಪ ಅವತ್ತೆಲ್ಲ ಎಣ್ಣೆ ಕಾಯಿಸುದು, ಒಂದು ನೂಲೆಲ್ಲ ಮಾಡುದು, ದೃಷ್ಟಿಗೆ ಅದು ಇದೆಲ್ಲ ಮಾಡ್ತಾ ಅವರು ಸಹ ಇದ್ದಾರೆ. ಮತ್ತೊಂದಕ್ಕ ಇಲ್ಲಿ ಪುತ್ತೂರಲ್ಲಿ ಇದ್ದಾರೆ, ಅವರು ಸಹ ಅಂದ್ರೆ ಅವರು ಕೊಡುದಿಲ್ಲ, ಅವರಿಗೆ ಮದ್ದಿದ್ದೆಲ್ಲ ಗೊತ್ತಿದೆ. ಈಗ ನಾನೇನಂದ್ರೆ ಇದನ್ನು ಮನೆಯಲ್ಲಿ ಮಾಡ್ತಾ ಇದ್ದೇನೆ. ಈಗ ಮನೆಯಲ್ಲಿ ಮಾಡ್ತಾ ಇದ್ದು ಒಂದು 4 ಜನರಿಗೆ ಅದು ಗೊತ್ತಾಗ್ಬೇಕಿದ್ರೆ ನಾವು ಹೊರಗೆ ಬಂದ್ರೆ ಮಾತ್ರ ಗೊತ್ತಾಗುದು ಅಂತ. ಹಾಗೆ ಬೇಕಾಗಿ ನಾನೊಂದು ಸಣ್ಣ ಶಾಪ್ ಕೂಡ ನನ್ನ ಹಸ್ಬೆಂಡ್ ಅಲ್ಲಿ ಹೇಳಿದ್ದೇನೆ. ಅದಕ್ಕೆ ಆಯ್ತಂತ ಹೇಳಿದ್ರು. ಹಾಗೆ ಮತ್ತೆ ನನಗೆ ನನ್ನ ಮದುವೆ ಮಾಡಿ ತಂದ ಮನೆ ನಗ್ರಿ ಅಂತ ಶರವರ ಹತ್ರ. ಹಾಗೆ ಅವರು ಅಲ್ಲಿ ಒಂದು 2 ವರ್ಷ ಆದ ನಂತರ ಹೇಳಿದ್ರು, ಅತ್ತೆ ಮಾವ ಮತ್ತೆ ನನ್ನ ನಾದಿನಿ ಎಲ್ಲ, ಇದು ನಿಮಗೆ ಗೊತ್ತಿದ್ದದನ್ನು ಕೊಡಿ ಮದ್ದು, ಇಲ್ಲಿ ಸಹ ಕೆಲವರು ಮದ್ದು ಕೊಡುವವರಿದ್ದಾರೆ. ಅಂದ್ರೆ ನಿಮ್ಗೆ ಗಂಡನ ಮನೆಯಿಂದ ಫುಲ್ ಸಪೋರ್ಟ್? ನನಗೆ ಸಪೋರ್ಟ್ ಅಂದ್ರೆ ಅತ್ತೆ ಮಾವ ನಾದಿನಿ ಎಲ್ಲರೂ ಮಾಡಿ ಕೊಡಿ. ಹತ್ತಿರದ ಮನೆಯವರು ಸಹ ಇದ್ರು, ಹತ್ತಿರದ ಮನೆಯವರು ಸಹ ಹೇಳಿ ಅವರಿಗೆ ನಮ್ಮ ಮನೆಯಿಂದ ಮದ್ದೆಲ್ಲ ತಕೊಂಡು ಹೋಗಿ ಅವರಿಗೆ ನಾನು ಕೊಟ್ಟಿದ್ದೇನೆ ಮೊದಲು. ಹಾಗೆ ಅವರಿಗೆ ಸಹ ಗೊತ್ತಾಯ್ತು, ಇದು ಒಳ್ಳೆದುಂಟು ಮದ್ದು ಅಂತ. ಹಾಗೆ ಅವರು ಸಹ ನನಗೆ ಸಪೋರ್ಟ್, ಹತ್ತಿರದವ್ರ ಮನೆಯವರು ಸಹ ಮಾಡಿದ್ದಾರೆ. ಹಾಗೆ ಮಾಡುವ ಅಂತ ನಾನೊಂದು ಇದಕ್ಕೆ ಮನೆಯಲ್ಲಿಯೇ ಮಾಡ್ತಾ ಇದ್ದೇನೆ. ಹಾಗೆ ಅಲ್ಲಿಂದ ನಾವು ಮತ್ತೆ ನಮಗೆ ಅಲ್ಲಿ ಸ್ವಲ್ಪ ಅಂದ್ರೆ ಜಾಗದ್ದೆಲ್ಲ ಸ್ವಲ್ಪ ಕಡಿಮೆ, ಈ ಭಾಗಕ್ಕೆ ಬಂದು ಏನಾದ್ರೂ ಒಂದು ಮನೆ ಮಾಡಿ ಕೂತ್ಕೊಳ್ಳುವ ಅಂತ ನಾವು ಈ ನಡುಗುಡ್ಡೆ ಅಂತ ಹೇಳುವ ಜಾಗದಲ್ಲಿ ಇಲ್ಲಿ ಬಂದು ವಾಸವಾಗಿದ್ದೇವೆ. ಅಮ್ಮ, ನೀವು ಯಾವೆಲ್ಲ ರೋಗಗಳಿಗೆ ಮದ್ದನ್ನ ಕೊಡ್ತೀರಾ? ಇವಾಗ ನಾನು ಹಳ್ಳಿ ಮದ್ದಿನಲ್ಲಿ ತಲೆನೋವು, ಮಕ್ಕಳಿಗೆ ಕಫ, ಶೀತ, ಮತ್ತೆ ರಕ್ತಹೀನತೆ ಅಂದ್ರೆ ಶರೀರ ವೀಕ್ನೆಸ್ ಆಗುದು ಅದಕ್ಕೆ, ಮತ್ತೆ ಪಿತ್ತಕ್ಕೆ, ಮತ್ತೆ ಕೆಂಪು, ಸರ್ಪ ಸುತ್ತು, ದಟಾರ, ದಡಿಕೆ, ಮತ್ತೆ ನಾನಾ ರೀತಿಯ ನಿದ್ರೆಹೀನತೆ, ತಲೆ ಕೂದಲು ಹೋಗುವುದಕ್ಕೆ ಕೊಡ್ತೇನೆ. ಮತ್ತೆ ನಿದ್ರೆಹೀನತೆ ಇದ್ರೆ ಅವರಿಗೆ ಅದಕ್ಕೆ ಬೇಕಾದ ಎಣ್ಣೆ, ಮತ್ತೆ ಏನಾದ್ರೂ ಶಕ್ತಿಹೀನತೆ ಅಂದ್ರೆ ಅವರಿಗೆ ಶರೀರದಲ್ಲಿ ಶಕ್ತಿ ಇರುವುದಿಲ್ಲ ಅಂತವರಿಗೆಲ್ಲ ಬೇಕಾದ ಹಳ್ಳಿ ಮದ್ದುಗಳನ್ನೇ ರೆಡಿ ಮಾಡಿ ಕೊಡ್ತಾರೆ. ಮತ್ತೆ ಮಕ್ಕಳಿಗೆ ಇದರಲ್ಲಿ ಲೇಡೀಸಿಗೆ ಬೇಕಾದ್ದೇನಂದ್ರೆ ತುಂಬಾ ಅಂದ್ರೆ ಅವರಿಗೆ ಸೊಂಟ ನೋವು, ಗಂಟು ನೋವಿಗೆ, ವಾತಕ್ಕೆ, ಮತ್ತೆ ಬಿಳಿಸೆರಗು, ಅದೇ ವೈಟ್ ಬ್ಲೀಡಿಂಗ್ ಅಂತ ಹೇಳ್ತಾರೆ. ಅದಂದ್ರೆ ಇವಾಗ ನಾನು ಕನ್ನಡದಲ್ಲಿ ಹೇಳೋದಾದ್ರೆ ಅದೇ ಬಿಳಿಸೆರಗು ಅಂತ ಹೇಳ್ತಾರೆ. ಕೆಲವರಿಗೆ ಗೊತ್ತಿರಲ್ಲ. ಹೌದು, ಅವರಿಗೆ ಮತ್ತೆ ಕೆಲವರಿಗೆ ಇದು ಈ ಡೇಟ್ ಅಲ್ಲಿ ಬರುವ ಸಮಸ್ಯೆ ಇರ್ತದೆ, ಹೊಟ್ಟೆ ನೋವು. ಅದರಲ್ಲಿ ಅದೊಂದು ಹೊಟ್ಟೆ ನೋವು ತುಂಬಾ ಇದ್ರೆ ಕೆಲವರಿಗೆ ಅದು ಜಾಸ್ತಿ ಹೊಟ್ಟೆ ನೋವಲ್ಲಿ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗಿ ಹೋಗ್ತದೆ. ಅಂತವರಿಗೆ ಈ ಸಣ್ಣ ಮಕ್ಕಳು ಈಗ ಒಂದು ತಿಂಗಳ ಟೈಮಲ್ಲಿ ಆಗುವವರಿಗೆ ಈಗ ಕೆಲವರಿಗೆ ಬರ್ತಾ ಇರ್ತದೆ ಯಾವುದು ಈ ಹೊಟ್ಟೆ ನೋವು.
ಅಂತವರಿಗೆಲ್ಲ ಕೆಲವರು ಬಂದು ನಮ್ಮಲ್ಲಿ ಅದಕ್ಕೆ ಬೇಕಾದ ಮದ್ದನ್ನು ಹಳ್ಳಿ ಮದ್ದನ್ನೇ ಕೊಡ್ತಾ ಇದ್ದಾರೆ, ನಾಟಿ ಮದ್ದು. ಅಂದ್ರೆ ಸೈಡ್ ಎಫೆಕ್ಟ್ ಎಂತ ಅದೇನಿಲ್ಲ, ಅದು ನಾವು ರೆಡಿ ಮಾಡಿ ಅಂದ್ರೆ ಸೊಪ್ಪು ಗಿಡಮೂಲಿಕೆಗಳನ್ನ ತಂದೆ ರೆಡಿ ಮಾಡಿ ಕೊಡುವಂಥದ್ದು. ಮತ್ತೆ ಅದರಲ್ಲಿ ಕಷಾಯ ಬೇಕಿದ್ರೆ ಮತ್ತೆ ಕೆಲವರು ಕೇಳ್ತಾರೆ ಏನಾದ್ರೂ ಆಯುರ್ವೇದಿಕ್ ಅಲ್ಲಿ ಇದ್ರೆ ಕಷಾಯ ಏನಾದ್ರೂ ಕೊಡಿ ಅಂತ. ಹಾಗೆ ಸ್ವಲ್ಪ ನಮಗೆ ಈಗ ಪರಿಸರದಲ್ಲಿ ಎಲ್ಲಾ ಕಡೆ ಈ ಗಿಡಮೂಲಿಕೆಗಳು ಕಡಿಮೆ ಆದ ಕಾರಣ ನಾವು ಸ್ವಲ್ಪ ಅದ್ರ ಜೊತೆಗೆ ಈ ಒಂದು ಆಯುರ್ವೇದಿಕ್ ಅನ್ನು ಸೇರಿಸಿ. ವೀಕ್ಷಕರೇ, ಇವರು ಒಂದು ಶಾಪ್ ಅನ್ನು ಕೂಡ ಇಟ್ಟಿದ್ದಾರೆ, ಅಲಂಕಾರ ಅಂತ. ಕೊನೆಗೆ ನಾವು ಅಲ್ಲಿಗೆ ಹೋಗಿ ಕೂಡ ತಿಳಿಸ್ತೇವೆ ಅಲ್ಲಿ ಏನೆಲ್ಲ ಇದೆ ಅಂತ. ಅಂದ್ರೆ ಇವರು ಆಯುರ್ವೇದಿಕ್ ಶಾಪ್ ಅಂತಲೇ ಅಲ್ಲಿ ಇಟ್ಟಿರುವಂತದ್ದು. ಶ್ರೀ ದುರ್ಗಾ ಅಂತ ಶಾಪ್ ಹೆಸರು. ನಾನು ಅದನ್ನ ಎಲ್ಲ ತಿಳಿಸ್ತೀನಿ, ಲೊಕೇಶನ್ ಎಲ್ಲ. ಅಮ್ಮ, ಈಗ ನಿಮ್ಗೆ ಮಕ್ಕಳಿಗೆ ಕೆಲವರಿಗೆ ತಾಮರೆ ಅಂತ ಬರ್ತದೆ, ಅದು ಯಾವ ತರ ಅಂದ್ರೆ ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಅಂದ್ರೆ ಅದು ಮಕ್ಕಳಿಗೆ ಏನಂದ್ರೆ ಅದರಲ್ಲಿ ಸ್ವಲ್ಪ ಹುಟ್ಟಿನಿಂದಲೇ ಕಫ ಬರ್ತದೆ ಜಾಸ್ತಿಯಾಗಿ ಕೆಲವು ಮಕ್ಕಳು ವೀಕ್ನೆಸ್ ಆಗಿರ್ತಾರೆ, ಮತ್ತೆ ಕೆಲವು ಮಕ್ಕಳು ಹೊಟ್ಟೆ ಎಲ್ಲ ದಪ್ಪ ಬರ್ತದೆ ಅದರಲ್ಲಿ. ಹಾಗೆ ಇರುವಾಗ ಮಕ್ಕಳು ಏನು ಕೆಲಸ ಮಾಡುದಿಲ್ಲ, ಅಂದ್ರೆ ಹಿಂದೆ ಮುಂದೆ ಹೋಗುದು, ಕವಚಿ ಬೀಳುವುದಾಗ್ಲಿ ಏನು ಕೆಲಸ ಸರಿಯಾಗಿ ಮಾಡುದಿಲ್ಲ. ಒಂದು ತರ ಯಾವಾಗ್ಲೂ ಅವರಿಗೆ ಜ್ವರ ಬರುದು, ಈ ತರ ಎಲ್ಲ ಸಣ್ಣ ಮಕ್ಕಳಿಂದಲೇ ಇರ್ತದೆ. ಅಂತ ಮಕ್ಕಳಿಗೆ ಎಲ್ಲ ಅದಕ್ಕೆ ತಾಮರೆಗೆ ಬೇಕಾದ ಗಿಡಮೂಲಿಕೆಗಳನ್ನು ತಂದು ಅದಕ್ಕೆ ಎಣ್ಣೆ ರೆಡಿ ಮಾಡಿ, ಮತ್ತೆ ನಮ್ಮ ಅಮ್ಮ ಒಂದು ಮಾಡ್ತಾ ಇದ್ರು ಏನಂದ್ರೆ ಅದು ಅಮಾವಾಸ್ಯ ದಿವಸ ಮಾತ್ರ ಒಂದು ದಿವಸ ಕೆಲಸ ಮಾಡುದಲ್ಲ ಮದ್ದಿದ್ದು, ಕಫಕ್ಕೆ ಬೇಕಾಗಿ ಅದರಲ್ಲಿ ಮಕ್ಕಳು ಗುರು 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 ಅಂತ ಒಂದು ಸೌಂಡ್ ಬರ್ತದೆ. ಮತ್ತೆ ಕೆಲವು ಮಕ್ಕಳು ಹೀಗೆ ಮಾಡಿಕೊಂಡಿರ್ತಾರೆ, ಹೀಗೆ ಮತ್ತೆ ಕೆಲವು ಮಕ್ಕಳು ಹೀಗೆಲ್ಲ ಇರ್ತಾರೆ, ಕಾಲನ್ನು ಕಟ್ಕೊಂಡಿರ್ತಾರೆ. ಈ ತರ ಎಲ್ಲ ಇದ್ದದಕ್ಕೆ ಅದಕ್ಕೆ ಒಂದು ತರ ಮೂಲಿಗೆ ಮಾಡಿ ಅದಕ್ಕೆ ಮಕ್ಕಳಿಗೆ ಬೇಕಾದಂತ ವ್ಯವಸ್ಥೆಯನ್ನು ನಮ್ಮ ಅಮ್ಮ ಮಾಡ್ತಾ ಇದ್ರು. ಅದನ್ನು ನಾನು ಸರಿಯಾಗಿ ಈಗ ಅದನ್ನು ಮಾಡ್ತೇನೆ. ನಮ್ಮ ಅಮ್ಮ ಮತ್ತೆ ಕಾಯಿಸಿ ಇಡ್ತಾ ಇದ್ರು, ಯಾಕಂದ್ರೆ ಅದು ಒಂದು ಎದೆಯಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಗುರಿಯಾಗಿ ಬೀಳ್ತಾ ಇತ್ತು. ಅದಕ್ಕೆ ಬೇಕಾಗಿ ಅಮ್ಮ ಕಾಯಿಸಿ ಇಡ್ತಿದ್ರು. ನಾನು ಅದ್ರ ಬಗ್ಗೆ ಕಾಯಿಸಿ ಇಡುದಿಲ್ಲ, ನಾನು ಮದ್ದು ಮತ್ತು ಎಣ್ಣೆಯಲ್ಲಿ ಅದನ್ನು ಸರಿ ಮಾಡಿಕೊಂಡು ತುಂಬಾ ಮಕ್ಕಳಿಗೆ ಅದನ್ನು ಮಾಡಿಕೊಟ್ಟದ್ದು ಇವಾಗ ನಮ್ಮ ಹತ್ರದಲ್ಲಿ ಇದ್ದಾರೆ. ವೀಕ್ಷಕರು, ಎಷ್ಟೋ ಮಕ್ಕಳು ಈಗಿನ ಅಂದ್ರೆ ತುಂಬಾ ಜನರ ಕಂಪ್ಲೇಂಟ್. ಅಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಇದ್ದಾರೆ 1-2 ಮಕ್ಕಳು. ಸೊ ಅಂದ್ರೆ ಅವರ ವಯಸ್ಸಿಗೆ ಬಂದಾಗ ಅವ್ರು ನಡೆಯದಿರುವುದು, ಅವರ ಕೆಲಸ ಮಾಡದಿರೋದು, ಸ್ವಲ್ಪ ತಂದೆ ತಾಯಿಗಳಿಗೂ ಸ್ವಲ್ಪ ಟೆನ್ಷನ್ ಇರುತ್ತೆ, ವರ್ಕ್ ಅಲ್ಲಿ ಹೋಗ್ತಿರ್ತಾರೆ, ಮಕ್ಕಳ ಬಗ್ಗೆ ಜಾಸ್ತಿ ಇದ್ ಮಾಡ್ಲಿಕ್ಕೆ ಆಗಲ್ಲ. ಅಂತವರು ಕೂಡ ಇಲ್ಲಿ ಬಂದು ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗಿ, ಸಣ್ಣ ಮಕ್ಕಳಿಗೆ ಅಂದ್ರೆ ಅವರ ಕೆಲಸಗಳನ್ನ ಅವ್ರು ಮಾಡಿಕೊಳ್ಳದಿರುವುದು, ಅಂದ್ರೆ ನಡೆಯೋ ಹೊತ್ತಿಗೆ ನಡೆಯದಿರುವುದು, ಈ ತರ ಎಲ್ಲ ಸಮಸ್ಯೆಗಳು ಇದ್ರೂ ಕೂಡ ಇವರು ಮದ್ದನ್ನ ಕೊಡ್ತಾರೆ. ಈಗ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಇನ್ನು ಯಾವ ತರದ ರೋಗಗಳಿಗೆ ನೀವು ಮದ್ದು ಕೊಡ್ತೀರಾ? ಸಣ್ಣ ಮಕ್ಕಳಲ್ಲಿ ಅದೇ ತಾಮರದೊಂದು ಸ್ಟೆಪ್ ಆಯ್ತು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮಕ್ಕಳಿಗೆ ಸಣ್ಣ ಮಕ್ಕಳಲ್ಲಿ ಅಂದ್ರೆ 1 ತಿಂಗಳು ಹುಟ್ಟಿದ ಒಂದು 20 ದಿವಸದಲ್ಲಿ ಎಲ್ಲ ಒಂದು ತರ ತಲೆಯಲ್ಲಿ ಒಂದು ಪದೆಪ್ಪು ಬೀಳುದು ಅಂತ ಹೇಳ್ತಾರೆ, ಸ್ಮೂತ್ ಆಗಿ ಅದೊಂದು ತರ ಇಲ್ಲಿ ನನ್ನ ಕೈಲಿ ಇರುವುದು ಒಂಥರ ದಾರದಾಗಿ. ಆವಾಗ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಕಣ್ಣು ಮುಚ್ಚಿಕೊಂಡಿರ್ತಾರೆ, ಕಣ್ಣಲ್ಲಿ ಒಂದು ತರ ಶೀತದಾಗಿ ಬರುದು ದಪ್ಪ, ಮತ್ತೊಂದು ತರ ಮಕ್ಕಳು ಎದೆ ಹಾಲು ತಿನ್ನುವುದಿಲ್ಲ, ಒಂದು ತರ ಮಕ್ಕಳು ಕೂಗುದು ಸರಿ ಇಲ್ಲ, ಒಂದು ತರ ಮಕ್ಕಳು ರಿಸರ್ಚ್ ಸರಿಯಾಗಿ ಮಾಡುದಿಲ್ಲ. ಹಾಗೆ ಮಕ್ಕಳು ಒಂದು ತರ ಮೌನ ಸ್ಥಿತಿಯಲ್ಲಿ ಇರ್ತಾರೆ. ಅವಾಗ ಏನಂದ್ರೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಕೆಲವು ಹಾಸ್ಪಿಟಲ್ ಅಲ್ಲೇ ಮದ್ದಾಗ್ತದೆ, ಕೆಲವರಿಗೆ ಒಂದು ತರ ಹಳ್ಳಿಯಲ್ಲಿ ಏನೋ ಒಂದು ಮಾಡ್ತಾರೆ ಮದ್ದು ಅಂತ ಹೇಳಿ ಕೆಲವರು ಹಾಗೆ ಬಂದು ಅದಕ್ಕೆ ಪದೆಪ್ಪಿಗೆ ಮದ್ದು ಇಡ್ತೇವೆ. ಮೊದಲು ಕಾಯಿಸಿಡ್ತಿದ್ರು, ಇವಾಗ ನಾವು ಕಾಯಿಸಿ ಇಡುದಿಲ್ಲ, ನಾವು ಇವಾಗ ಕೊಡುದು ಮದ್ದೇನಂದ್ರೆ ಅದಕ್ಕೆ ಪದೆಪ್ಪಿಗೆ ಮದ್ದು ಇಡುದು. ಅದರಲ್ಲಿ ಅದು ಒಂದಾಯ್ತು. ನೆಕ್ಸ್ಟ್ ಒಂದು ಹೊಟ್ಟೆಯ ಮೇಲಿನಿಂದ ಅಂದ್ರೆ ಎದೆಯಿಂದ ಕೆಳಗೆ ಅಲ್ಲಿ ಹೊಕ್ಕಳ ಬಲ್ಲಿ ಉಂಟಲ್ಲ, ಹೊಕ್ಕಳ ಬಲ್ಲಿ ತನಕ ಒಂದು ನರ ಬರ್ತದೆ. ಆ ನರದಲ್ಲಿ ಏನು ವಿಶೇಷತೆ ಅಂದ್ರೆ ಮಕ್ಕಳಿಗೆ ಹೊಟ್ಟೆ ನೋವು, ಸಣ್ಣ ಮಕ್ಕಳಿಗೆ 1 ತಿಂಗಳು 1.5 ತಿಂಗಳು ಮಕ್ಕಳಿಗೆ ಹೊಟ್ಟೆ ನೋವು. ಅವಾಗ ಅದರಲ್ಲಿ ಮೈಯೆಲ್ಲ ಒಂಥರ ಪಿಂಟಿಸುದು ಮಕ್ಕಳು. ಮತ್ತೆ ಇದು ಒಂದು ತರ ನರ ಒಂದು ಬರ್ತಾ ಇರ್ತದೆ. ಆ ನರ ಇದ್ರೆ ಆ ಜಾಗಕ್ಕೆ ಹೊಕ್ಕಳಿನಿಂದ ಮೇಲೆ ಅದಕ್ಕೆ ಒಂದು ಮದ್ದು ಇಡುವ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಕಾಯಿಸಿರ್ತಿದ್ರು ಮುಂದಿನಲ್ಲಿ ಏನೋ ಒಂದು ಸಪೂರದ ಒಂದು ಗರಿ ತುಂಡಲ್ಲಿ. ಇವಾಗ ನಾವು ಅದಕ್ಕೆ ಕಾಯಿಸಿ ಇರುದಿಲ್ಲ, ನಾವು ಅದಕ್ಕೆ ಮದ್ದು ಇರ್ತೇವೆ. ಅದೊಂದಾಯ್ತು. ನಂತರ ಒಂದು ಮಕ್ಕಳಿಗೆ ಬರುವಂತ ಲಕ್ಷಣ ಏನಂದ್ರೆ ಕೆಲವು ಮಕ್ಕಳು ಎದೆ ಹಾಲು ತಿಂತಾರೆ. ಈ ಎದೆ ಹಾಲು ತಿನ್ನುವಲ್ಲಿ ಕೆಲವು ಮಕ್ಕಳಿಗೆ ಅದು ಒಂದು 10-20 1 ತಿಂಗಳ ಒಳಗೆ ಅದು ವಾಂತಿ ಮಾಡ್ತದೆ ಮಕ್ಕಳು. ಆ ವಾಂತಿ ಮಾಡುದು ಅದನ್ನೆಲ್ಲ ನಾವು ಏನಂದ್ರೆ ಕೆಲವರು ಹಾಸ್ಪಿಟಲ್ ಅಲ್ಲಿ ಮದ್ದು ಮಾಡ್ತಾರೆ, ಮತ್ತೆ ಅದು ಮತ್ತೆ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ಅವರನ್ನು ಹೇಳಿದ್ರೆ ಅದಕ್ಕೆ ಏನಂದ್ರೆ ಹಾಲನ್ನು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ಎದೆ ಹಾಲನ್ನು, ಅದಕ್ಕೆ ಇದು ಉಂಟಲ್ಲ ನಮ್ಮ ಬೇಲಿಯಲ್ಲಿ ಎಲ್ಲ ಒಂದು ಉರಿ ಬರ್ತದೆ, ಕೆಂಪಿದ್ದು ಒಂದು ಮೂಡೆ ಇರ್ತದೆ, ಅದರಿಂದ ಒಂದು ಸ್ವಲ್ಪ ಉರಿಯನ್ನು ತಂದು ಆ ಹಾಲಿಗೆ ಹಾಕ್ಬೇಕು. ಹಾಲಿಗೆ ಹಾಕುವಾಗ ಆ ಹಾಲನ್ನು ಕುಡಿತದೆ ಉರಿ. ಹಾಲು ಕುಡಿದ ನಂತರ ಅದರಲ್ಲಿ ವಿಷ ಉಂಟಂತೆ. ಹಾಲಿನಲ್ಲಿ ವಿಷ ಇದ್ರೆ ಈ ಹಾಲು
ಹಾಲಿನಿಂದ ಈ ಉರಿಗಳು ಸಾಯ್ತವೆ. ಅದರಲ್ಲಿ ವಿಷ ಇಲ್ಲ ಅಂತ ಇದ್ರೆ ಅದು ಸಾಯುವುದಿಲ್ಲ, ಅದು ಹೋಗ್ತವೆ. ಆವಾಗ ಅದು ಮಕ್ಕಳಿಗೆ ನಾರ್ಮಲ್ ಆಗಿ ವಾಂತಿ ಮಾಡುದು ಅಂತ ಆಗ್ತದೆ. ಇಲ್ಲದಿದ್ರೆ ಇದರಲ್ಲಿ ಹಾಲಿನಲ್ಲಿ ವಿಷದ ಅಂಶ ಉಂಟು ಅಂತ ಯಾರಿಗೆ? ತಾಯಿಗೆ. ಅದಕ್ಕೆ ಏನು ಮಾಡುದಂದ್ರೆ ನಮ್ಮ ಅಮ್ಮ ಮಾಡ್ತಿದ್ದದೇ ಕಾಯಿಸಿಡ್ತಾ ಇದ್ರು. ಅದನ್ನು ನಾವೆಲ್ಲ ಸಣ್ಣದಿರುವಾಗ ನೋಡಿದ್ದೇವೆ. ಹಾಗೆ ಅದನ್ನು ಏನಂದ್ರೆ ನಾವು ಇವಾಗ ಅದಕ್ಕೆ ಮದ್ದು ಇಡ್ತೇವೆ, ಅದಕ್ಕೆ ಕಾಯಿಸಿ ಇಡುದಿಲ್ಲ, ಮದ್ದು ಇಡ್ತೇವೆ. ಮತ್ತೆ ಕೆಲವರು ಹೇಳ್ತಾರೆ ಇಲ್ಲ ಅದಕ್ಕೆ ಕಾಯಿಸಿದಿ ತೊಂದರೆ ಇಲ್ಲ, ನಾವು ನಿಮಗೆ ಧೈರ್ಯ ಉಂಟಲ್ಲ. ಕಾಯಿಸಿಡುವುದಂದ್ರೆ ಅದೊಂದು ಸಪೂರದ ಒಂದು ಕಡ್ಡಿಯಲ್ಲಿ ಕಾಯಿಸಿ ಆ ಒಂದು ಎದೆಯಲ್ಲಿ ಬಂದಂತ ನರ ಉಂಟು, ಸ್ತನದ ಮೇಲ್ಭಾಗ, ಅದರಲ್ಲಿ ನರ ಬರ್ತಾ ಉಂಟು 1 2 3 4. ಅದು ಒಂಥರ ಕಪ್ಪು ಕಲರಲ್ಲಿ ನರ ಬರ್ತದೆ, ಇಳಿತದೆ. ಆ ನರಕ್ಕೆ ಅಲ್ಲಿಗೆ ಅದಕ್ಕೆ ಮದ್ದು ಇಡುವುದು ಆದ್ರೆ ಮದ್ದು ಇಡುವುದು, ಇಲ್ಲದಿದ್ರೆ ಅದಕ್ಕೆ ಕಾಯಿಸಿ ಇಡುವುದಾದ್ರೆ ಕಾಯಿಸಿ ಇಡುವುದು. ಆಗ ಒಂದು 2 3 4 ದಿವಸ ಇರ್ತದೆ. ಮತ್ತೆ ಮಕ್ಕಳಿಗೆ ಸ್ವಲ್ಪ ವಾಂತಿ ಮಾಡುದು, ಮತ್ತೆ ಅದು ತನ್ನಿಂದ ತಾನೇ ಕಮ್ಮಿ ಆಗ್ತದೆ. ಆಯ್ತು. ಇನ್ನು ಸರ್ಪ ಸುತ್ತು, ದಟಾರ, ದಡಿಕೆ ಈ ತರದ್ದುಂಟು. ಸರ್ಪ ಸುತ್ತಿಗೆ ಅಂದ್ರೆ ಅದು ಯಾವ ತರ? ಸರ್ಪ ಸುತ್ತು ಅಂದ್ರೆ ಈಗ ಏನಂದ್ರೆ ಅದೊಂದು ತರ ಈಗ ಬೆಂಕಿ ಮುಟ್ಟಿದ್ರೆ ಉಂಟಲ್ಲ, ಒಂದು ಪುಕ್ಲ ಬರ್ತದೆ, ಆ ತರದಲ್ಲಿ ಬರುವಂತದ್ದು. ಅದಕ್ಕೆ ಒಂದು ತುಳಿನಲ್ಲಿ ಸೂಗೆಂದಲಿ ಅಂತ ಹೇಳ್ತಾರೆ ಒಂದು. ಮತ್ತೊಂದು ಒಂದು ತರ ನೋವು ಬಂದು ಒಂದು 2 3 4 ದಿವಸ ನೋವು ಬಂದು ಅದು ನಂತರ ಮೇಲೆ ಬರ್ತದೆ, ಗುಳ್ಳೆ ತರ ಅಂದ್ರೆ ಸಕ್ಕರೆ ತರ ಬರ್ತದೆ. ಅದು ಒಂದು ಕಡೆಯಲ್ಲಿ ಬಿದ್ರೆ, ಒಂದು ಹೊಟ್ಟೆಯಲ್ಲಿ ಇಲ್ಲ ಬೆನ್ನಲ್ಲಿ ಎಲ್ಲಿ ಅದು ಒಂದು ಕಡೆ ಬಿದ್ರೆ ಅದು ಹೀಗೆ ಜಾಯಿಂಟ್ ಆಗಿಕೊಂಡು ಹೋಗುದು. ಜಾಸ್ತಿ 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 ಬಿದ್ದು ಅದೊಂದು ಇಷ್ಟು ಅಗಲಕ್ಕೆ ಒಂದು 2 ಇಂಚು ಅಗಲಕ್ಕೆಲ್ಲ ಬರ್ತದೆ. ಅದು ಬಂದು ಸುತ್ತುತ್ತದೆ. ಆ ಸುತ್ತುವ ಮೊದಲು ಆವಾಗ ಸುತ್ತುವಾಗ ಇವರಿಗೆ ಏನಾಗ್ತದೆ, ಬಂದಂತ ಬಾಡಿಗೆ ಫುಲ್ಲು ಅದು ನೋವು ಬರ್ತದೆ, ಬೆಂಕಿ ತರ ಬರ್ತದೆ. ಮತ್ತೆ ಅವರಿಗೆ ಒಟ್ಟಿಗೆ ಹಸಿವಿಲ್ಲದೆ ಇರುವುದು, ಮತ್ತೆ ಇದನ್ನು ತಡೆಯುವಂತ ಶಕ್ತಿ ಅವರಿಗೆ ಇರುವುದಿಲ್ಲ. ಆವಾಗ ಅದಕ್ಕೆ ಏನಂದ್ರೆ ನಮ್ಮಲ್ಲಿಗೆ ಬಂದ್ರೆ ನಾವು ಅದಕ್ಕೆ ಬೇಕಾದ್ದು ಅದೇನಂದ್ರೆ ಅದಕ್ಕೆ ಒಂದು ಸುಬ್ರಹ್ಮಣ್ಯದ ದೇವರನ್ನು ಮಾಡಿ ಅದಕ್ಕೊಂದು ನಾವು ತಡೆ ಕಟ್ಟುದು, ನೂಲು ದಾರ ಹಾಕ್ತೇವೆ. ಆ ದಾರ ಹಾಕಿ ಅದಕ್ಕೆ ಬೇಕಾದ ಹಲ್ಲಿ ಮದ್ದನ್ನೇ ಕೊಡುದು. ಮತ್ತೆ ಇವಾಗ ಬೇಕಿದ್ರೆ ಏನಾದ್ರು ನೋವೆಲ್ಲ ಜಾಸ್ತಿ ಉಂಟಂತ ಹೇಳಿದ್ರೆ ಅದಕ್ಕೊಂದು ಆಯುರ್ವೇದಿಕ್ ಅಲ್ಲಿ ನಾನು ಕೊಡ್ತೇನೆ. ಆಯುರ್ವೇದಿಕ್ ಅಲ್ಲೂ ಕೊಡ್ತೀರಾ ನೀವು? ಮತ್ತೆ ಅದಕ್ಕೆ ಒಂದು ಮದ್ದು ಹಚ್ಚಲಿಕ್ಕೆ ಕೊಡ್ತೇನೆ. ಆ ಮದ್ದೆಲ್ಲ ಹಚ್ಚಿದ ನಂತರ ಅದು ಎಲ್ಲ ಕ್ಲೀನ್ ಆಗ್ತದೆ. ಒಂದು 8 ದಿವಸ ಬೇಕಾಗ್ತದೆ ಜೋರಾದ್ರೆ. ಮತ್ತೆ ಅದು ಕಡಿಮೆ ಆಗ್ತಾ ಬರ್ತದೆ. ಆವಾಗ ಅಲ್ಲಿ ಅವರಿಗೆ ಪಥ್ಯ ಎಲ್ಲ ಮಾಡಿಸಿ ನಾನು ಅದಕ್ಕೆ ಮದ್ದು ಕೊಡ್ತೇನೆ. ಅಂದ್ರೆ ನಾನ್ ವೆಜ್ ತಿನ್ಬಾರ್ದು ಅಂತ ಇಲ್ಲ, ಅದೆಲ್ಲ ಏನು ತಿನ್ಲಿಕ್ಕಿಲ್ಲ. ತರಕಾರಿಯಲ್ಲಿ ಸಹ ಹಾಗೆ ಬೇಕಾದ ಐಟಮ್ ನಾನು ಹೇಳ್ತೇನೆ, ಹಾಗೆ ಅವರು ಮಾಡ್ಬೇಕು. ನಂತರ ಅದರಲ್ಲಿ ಸರ್ಪ ಸುತ್ತು ಅದೇ ಸೂಗೆಂದಲ್ಲಿ ಆಯ್ತು. ಮತ್ತೆ ಒಂದು ದಟಾರ ಅಂತ ಉಂಟು. ಅದು ಸರ್ಪ ಸುತ್ತಲ್ಲಿ ಮತ್ತೊಂದು ಉಂಟು. ಏನಂದ್ರೆ ಅದು ಕಣ್ಣಿಗೆ ಕಾಣುದಿಲ್ಲ ಫಸ್ಟಿಗೆ. ಅದೊಂದು ತರ ಎಲ್ಲಿಯಾದ್ರೂ ಬೆನ್ನಿನ ಹಿಂದಾದ್ರೆ ಹೀಗೇನೆ ಹೋಗುದು ಫಸ್ಟಿಗೆ. ಅವರಿಗೆ ಅದು ಬೆಂಕಿ ಬಂದಾಗೆ ಆಗ್ತದೆ, ನೋವು ಬರ್ತದೆ, ಕಣ್ಣಿಗೆ ಕಾಣುದಿಲ್ಲ. 3 ದಿವಸದ ನಂತರ ಕಣ್ಣಿಗೆ ಕಾಣ್ತದೆ. ಅದೊಂಥರ ಹೀಗೇನೆ ಹೋಗುದು ಮೇಲೆ. ಆವಾಗ ಅದು ಎಲ್ಲಿ ಎಂಡು ಉಂಟು ಅಲ್ಲಿಗೆ ದಾರ ಹಾಕ್ಬೇಕು ಮೇಲೆ ಹಾಕಿ, ಆವಾಗ ಅದು ಕೆಳಗೆ ಮತ್ತೆ ಜೋರು ಜಾಸ್ತಿ ಎಲ್ಲ ಅದೇ ಸರ್ಪ ಸುತ್ತು ಮತ್ತೆ ಅದೇ ಜೋರಾದ್ರೆ ಅವರಿಗೆ ಒಂದು 3 ದಿವಸ ಬೊಂಡ ಮಂತ್ರಿಸಿ ಒಟ್ಟಿಗೆ ನೀರು ಕೊಡಬೇಕು. ಅಂದ್ರೆ ನೀವು 3 ದಿವಸ ಇಲ್ಲಿ ಬರ್ಬೇಕಾಗ್ತದೆ. ಅಂದ್ರೆ ಅವರಿಗೆ ಕೊಂಡೋಗ್ಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಮನೆ ಅಲ್ಲಿ ನಮ್ಮ ಶಾಪ್ ಅಲ್ಲಿ ಇದ್ರೆ ಅಲ್ಲಿಗೆ, ಇಲ್ಲಿ ಮನೆಗೆ ಬಂದ್ರೆ ಅದು ಅವ್ರು ಫೋನ್ ಮಾಡಿ ಬರ್ತಾರೆ, ಅವಾಗ ಹಾಗೆಲ್ಲ ಮಾಡಿ ಕೊಡ್ತೇವೆ. ಅದು ಮತ್ತೆ ದಟಾರ ಅಂತ ಹೇಳುದು ಒಂಥರ ದಪ್ಪ ದಪ್ಪ ತುರಿಕೆಯಲ್ಲಿ ಅದು ದಪ್ಪ ದಪ್ಪ ಆಗ್ತದೆ. ಮತ್ತೆ ಅವರಿಗೆ ತುರಿಕೆ ಮಾಡಿ ಅದು ಫುಲ್ ಮೈ ಅಲರ್ಜಿ ಟೈಪ್ ಆಗ್ತದೆ. ಅದಕ್ಕೆ ಸಹ ಹಾಗೆ ನೀರೆಲ್ಲ ಮುಟ್ಟಿಸ್ಲಿಕ್ಕಿಲ್ಲ, ಒಂದು ತಡೆ ಕಟ್ಟಿ ಅದಕ್ಕೆ ಬೇಕಾದ ಮದ್ದೆಲ್ಲ ಕೊಟ್ಟು ಅವರಿಗೆ ಸಹ ಹಾಗೆ ಪಥ್ಯ ಮಾಡಬೇಕು. ಅದು ಮತ್ತೆ ಜೊತೆಗೆ ನಾವು ಹಲ್ಲಿ ಮದ್ದನ್ನೇ ಲಿಂಬೆ ರಸದಲ್ಲೆಲ್ಲ ಕೊಡ್ತೇವೆ. ಈಗ ಮೂಲವ್ಯಾಧಿ ಪೈಲ್ಸ್ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಪೈಲ್ಸ್ ಅಂದ್ರೆ ಮೂಲವ್ಯಾಧಿ ಅಂದ್ರೆ ಕೆಲವರಿಗೆ ಮೋಷನ್ ಹೋಗುವಾಗ ರಕ್ತ ಹೋಗ್ತಾ ಇರ್ತದೆ, ಕೆಲವರಿಗೆ ಅದರಲ್ಲಿ ಒಂದು ಸ್ವಲ್ಪ ಬೀಜದಾಗಿ ಬರ್ತದೆ, ಕೆಲವರಿಗೆ ತುಂಬಾ ಜೋರಾದವರಿಗೆ ಒಳಗಿನಿಂದಲೇ ಒಂದು ತರ ದಪ್ಪ ಅಂದ್ರೆ ಜಾಸ್ತಿ ಒಂಥರ ಒಂದು ಮಾಂಸ 2 ಇಂಚು 1 ಇಂಚು ಎಲ್ಲ ಮಾಂಸ ತರ ದಪ್ಪ ಬರ್ತದೆ. ಆ ತರ ಎಲ್ಲದವರಿಗೆ ಅದೇ ಹಲ್ಲಿ ಮದ್ದು ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಹಲ್ಲಿ ಮದ್ದು ಶೂಟ್ ಆಗ್ತದೆ, ಒಳ್ಳೆ ಶೂಟ್ ಆಗ್ತದೆ. ಯಾಕೆಂದ್ರೆ ಅದರಲ್ಲಿ ಒಂದು ಹಲ್ಲಿ ಮದ್ದನ್ನು ಎಲ್ಲ ಹಿಟ್ಟು ಮಾಡಿ ತಿನ್ಲಿಕ್ಕೆ, ಮತ್ತೊಂದು ಕಷಾಯ, ಮತ್ತೆ ಅವರು ಕ್ಲೀನ್ ಆಗಿ ಪಥ್ಯ ಮಾಡಬೇಕು. ಹಾಗಿದ್ರೆ ಅವರದ್ದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಅದು ಎಲ್ಲ ಕಡಿಮೆ ಆಗ್ತದೆ. ಮತ್ತೆ ಜೋರು ಹಾಗೆ ಅಂದ್ರೆ ತುಂಬಾ ರಕ್ತ ಹೋಗ್ತದೆ, ಮತ್ತೆ ಅದು ಪೀಸಾಗಿ ಕಾಣ್ತದೆ, ಇಲ್ಲದಿದ್ದ ಒಂಥರ ಮುಳ್ಳಿನ ತರ ಬಂದು ಹೊರಗಡೆ ಇದ್ರೆ ಅದಕ್ಕೆ ಸ್ವಲ್ಪ ಹಲ್ಲಿ ಮಧ್ಯೆ ಈಗ ಜೋರಾದವರಿಗೆ ಸ್ವಲ್ಪ ಅಷ್ಟು ಆಗುದಿಲ್ಲ. ಯಾಕೆಂದ್ರೆ ಅದು ಜೋರಾಗಿರ್ತದೆ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಅದೇ ಬರುವ ತಕ್ಷಣ ಆದ್ರೆ ಹಲ್ಲಿ ಮದ್ದಕ್ಕೆ. ಅದಕ್ಕೆ ಜೊತೆಗೆ ಇವಾಗ ನಾವು ಅದರಲ್ಲಿ ನಮ್ಮ ಮದ್ದು ಇದರಲ್ಲಿ ಆಯುರ್ವೇದಿಕ್ ಅಲ್ಲಿ
ಅದನ್ನು ಕೊಡ್ತೇನೆ. ಅದು ಅದರಲ್ಲಿ ಕಡಿಮೆ ಆಗ್ತದೆ. ಹಾಗೆ ಮತ್ತೆ ಕೆಲವರಿಗೆ ಅದೇ ಅದು ಏನಾದ್ರು ಆಪರೇಷನ್ ಎಲ್ಲ ಮಾಡ್ಬೇಕಂತ ಹೇಳ್ತಾರಲ್ಲ, ಜಾಸ್ತಿ ಜೋರಿದವರಿಗೆ ಮತ್ತೆ ನಾವು ಅದು ಬೇಡ ನೀವು ಅದನ್ನು ಮಾಡಿಸಿರ್ತೇವೆ ತುಂಬಾ ಜೋರಿದ್ರೆ. ಉರಿ ಮೂತ್ರದ ಬಗ್ಗೆ, ಉರಿ ಮೂತ್ರ ಆದ್ರೆ ಅದೇ ಸಹ ಹೋಗುವಾಗ ಉರಿಯುತ್ತದೆ, ಮತ್ತೆ ಅವರಿಗೆ ಅದು ಮಕ್ಕಳಿಗೆ ಸಹ ಬರ್ತದೆ, ದೊಡ್ಡವರಿಗೆ ಸಹ ಬರ್ತದೆ. ಅದೇನಂದ್ರೆ ಒಂದು ಜಾಸ್ತಿಯಾಗಿ ಬರೋದೇನಂದ್ರೆ ಉಷ್ಣ ಆಗ್ತದೆ ಶರೀರ, ಹೀಟ್ ಆದ್ರೆ ಅದು ಕೂಡಲೇ ಬರ್ತದೆ. ಮತ್ತೆ ಉಪ್ಪು ಹುಳಿ ಖಾರ ಎಲ್ಲ ಅದಕ್ಕೆ ಕಡಿಮೆ ಮಾಡಬೇಕು, ಕಡಿಮೆ ಇಟ್ಟು ಅದನ್ನು ಹಳ್ಳಿ ಮದ್ದಿನಲ್ಲಿ ಸಹ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇವಾಗ ನಾವು ಸಣ್ಣ ಮಕ್ಕಳಿಗೂ ಸಹ ಕೊಡ್ತೇವೆ ಆಯುರ್ವೇದಿಕ್ ಅದನ್ನು ಕೂಡಲೇ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಹಳ್ಳಿ ಮದ್ದಾದ್ರೆ ಅದನ್ನು ಮಾಡ್ಬೇಕಲ್ಲ ಅವರು, ಆ ತರ ಅಂದ್ರೆ ಒಳ್ಳೇದು ಆಗ್ತದೆ ಹಳ್ಳಿ ಮದ್ದು ಸಹ ಅದಕ್ಕೆ. ಈಗ ನಿಮ್ದು ಈಗ ಮದ್ದು ಮಾತ್ರ ಕೊಡ್ತೀರಾ ಅಥವಾ ನೂಲು ಕಟ್ಟುದು ಆ ತರ ಎಲ್ಲ ಇರ್ತದಲ್ಲ, ಅದು ಸಹ ಯಾವ್ದಕ್ಕೆಲ್ಲ ನೂಲು ಕಟ್ತೀರಾ? ನೂಲು ಅಂದ್ರೆ ಈಗ ನಾನು ಕೆಂಪಲ್ಲಿ ಅದೇ ಸರ್ಪ ಸುತ್ತು, ದಟಾರ, ದಡಿಕೆ, ಮತ್ತೆ ನಾನಾ ರೀತಿಯಲ್ಲಿ ಮೈಯಲ್ಲಿ ಬರುವಂತ ಗುಳ್ಳೆಗಳಿಗೆ ಮತ್ತೆ ತುರಿಕೆಗೆ ಎಲ್ಲದಕ್ಕೂ ನೂಲು ಕಟ್ತೇವೆ. ಮತ್ತೆ ಬೇಕಿದ್ರೆ ಈ ನಮ್ಮ ದನ ಉಂಟಲ್ಲ, ದನ ಕರು ಹಾಕಿದ ನಂತರ ಕೆಲವು ದನಗಳಿಗೆ ಕಿಚ್ಚಲು ಬಾಪೆಲ್ಲ ಇರ್ತದೆ, ಅವಾಗ ಅದು ದೃಷ್ಟಿಯಲ್ಲಿ ಆ ತರ ಹೊಡಿತದೆ ಸ್ವಲ್ಪ, ಹಾಗೆ ಅದಕ್ಕೆಲ್ಲ ನೂಲು ಮಾಡಿ ಅಂದ್ರೆ ಮನುಷ್ಯರಿಗಲ್ಲದೆ ಪ್ರಾಣಿಗಳಿಗೂ ಕೊಡ್ತೇವೆ. ಮತ್ತೆ ಕೆಲವರು ಕೋಲಿಗೆಲ್ಲ ನೂಲೆಲ್ಲ ತಕೊಂಡು ಹೋಗ್ತಾರೆ, ಆ ತರ ಎಲ್ಲ ಮಾಡ್ತಾ ಇದ್ದೇವೆ. ದನಕ್ಕೆ ಹಾಲು ಕರೆಯುವಂತ ದನಕ್ಕೆ ಎಲ್ಲ ತುಂಬಾ ಜನರು ಬರ್ತಾರೆ. ಮತ್ತೆ ಅದೇ ನಮ್ಮ ಮನುಷ್ಯನಿಗೆ ಸಹ ಹಾಗೆ ದೃಷ್ಟಿಗೆಲ್ಲ ನೂಲು ಕೊಡ್ತೇವೆ. ಅಂತ ಸಣ್ಣ ಸಣ್ಣ ಮಕ್ಕಳಿಗೆ ಏನಾದ್ರೂ ಹೆದರಿಕೆ ಆದ್ರೆ ಅದಕ್ಕೆ ಸಹ ಸ್ವಲ್ಪ ಹೆದರಿಕೆ ಎಲ್ಲ ತೆಗೆದು ಒಂದೆಲ್ಲ ಕ್ರಮ ಎಲ್ಲ ಮಾಡಿ ಅದಕ್ಕೆ ನೂಲು ಕೊಡ್ತೇವೆ. ಭಸ್ಮ ಪ್ರಸಾದ ಎಲ್ಲ ಅದಕ್ಕೆ ಸಹ ಕೆಲವರು ಬಂದು ಕೇಳ್ತಾರೆ, ಅದಕ್ಕೆ ಬೇಕಾದನ್ನು ಕೊಡ್ತೇವೆ. ಮತ್ತೆ ತಲೆ ಕೂದಲು ಹೋಗುದಂತೂ, ಮತ್ತೆ ಈ ಕನ್ನ ಇಲ್ಲಿ ಇದು ಕಪ್ಪು ಸರ್ಕಲ್, ಡಾರ್ಕ್ ಸರ್ಕಲ್ ಬರುವಂತದ್ದು, ಅದಕ್ಕೆಲ್ಲ ಈ ಕೂದಲು ಹೋಗುದಕ್ಕೆಲ್ಲ ಎಣ್ಣೆ ಕೊಡ್ತೇವೆ, ಅದು ನಾವೇ ರೆಡಿ ಮಾಡಿ ಕೊಡ್ತೇವೆ. ಆಯುರ್ವೇದಿಕ್ ಅಲ್ಲಿ ಬೇಕಿದ್ರೆ ಅದರಲ್ಲಿ ಉಂಟು, ಮತ್ತೆ ನಾವೇ ರೆಡಿ ಮಾಡಿ ಸಹ ಕೊಡ್ತೇವೆ. ಈಗ ಈಗ ಇಲ್ಲಿಗೆ ಬರ್ಲಿಕ್ಕೆ ಕಷ್ಟ, ಈಗ ಎಲ್ಲೋ ದೂರದ ಊರಿಂದ ಬರ್ತಾರೆ ನಮ್ಮ ವೀಕ್ಷಕರು, ದೂರದ ಊರಿಂದ ಜಾಸ್ತಿ ಇರ್ತಾರೆ. ಸೊ ಅವರಿಗೆ ಬರ್ಬೇಕಾದ್ರೆ ನಿಮ್ದು ಕೊರಿಯರ್ ವ್ಯವಸ್ಥೆ ಏನಾದ್ರು ಮಾಡ್ತೀರಾ ಅಥವಾ ಅವರು ಇಲ್ಲಿಗೆ ಬಂದು ತಕೊಂಡು ಹೋಗ್ಬೇಕಾ? ಅದೊಂದು ಹೇಳಿ ಮ್ಯಾಮ್. ನಾವು ಕೊರಿಯರ್ ಇದ್ದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆಕ್ಚುಲಿ ಒಂದು ಬೆಂಗಳೂರಿಗೆ ಮತ್ತೆ ಒಮ್ಮೆ ಬಾಂಬೆಗೆಲ್ಲ ನಾನು ಕೊರಿಯರ್ ಮಾಡ್ತೀರಾ? ಅಂದ್ರೆ ಯಾವ ಒಂದು ಸಾರಿ ಬಂದು ಅವ್ರು ಮಾತಾಡಿ ಅವರ ಸಮಸ್ಯೆ ಎಲ್ಲ ಹೇಳಿದ್ರೆ ಅವರಿಗೆ ಬೇಕಾದನ್ನೆಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಅವರಿಗೆ ಒಮ್ಮೆ ಕೊಟ್ಟು ಕಲಿಸಿ ನಂತರ ಬೇಕಿದ್ರೆ ಅವರಿಗೆ ಕೊರಿಯರ್ ವ್ಯವಸ್ಥೆ ಮಾಡ್ಬೋದು. ಅಂದ್ರೆ ಕೆಲವರು ದೂರದಿಂದ ಹೇಳಿಕೆ ಯಾವ ಬರ್ಲಿಕ್ಕೆ ಆಗುದಿಲ್ಲ, ಮತ್ತೆ ಒಂದು ಜಾಬ್ ಅಲ್ಲಿ ಇರ್ತಾರೆ, ಆ ತರ ಎಲ್ಲ ಇರ್ತದೆ. ದೂರದಿಂದ ಒಂದು ದಿವಸ 2 ದಿವಸ ಬೇಕಲ್ಲ, ಅವರಿಗೆ ಒಮ್ಮೆ ಬಂದಾದ ನಂತರ ಅವರಿಗೆ ಬೇಕಿದ್ರೆ ಹಾಗೆ ಕೊರಿಯರ್ ವ್ಯವಸ್ಥೆ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಹೆಚ್ಚಿನ ಈಗಿನ ಜನರೇಷನ್ ಅಲ್ಲಿ ಮಕ್ಕಳಾಗದಿರುವಂತ ತುಂಬಾ ಇದೆ. ಸೊ ಅದ್ರಲ್ಲಿ ನೀವೇನಾದ್ರೂ ಮದ್ದು ಮಕ್ಕಳಾಗದೆ ಇರುವುದೇನಂದ್ರೆ, ಅದು ಕೆಲವರಿಗೆ ವೈಟ್ ಬ್ಲೀಡಿಂಗ್ ಇದ್ರೆ ಮಕ್ಕಳಾಗುದಿಲ್ಲ. ಅದರಲ್ಲಿ ಲೇಡೀಸ್ಗೆ ಮಾತ್ರ ಅಲ್ಲ, ಜೆಂಟ್ಸ್ಗೆ ಸಹ ಅದರಲ್ಲಿ ಮಕ್ಕಳಾಗುವ ಚಾನ್ಸಸ್ ಇರುದ್ರೆ, ಯಾಕಂದ್ರೆ ಜೆಂಟ್ಸ್ಗೆ ಸಹ ಅದರಲ್ಲಿ ವೈಟ್ ಬ್ಲೀಡಿಂಗ್ ಇರ್ತದೆ. ಯಾರು ಹೇಳೋದಿಲ್ಲ ಅದನ್ನು, ಅಂದ್ರೆ ಅದನ್ನು ಮುಚ್ಚಿಡ್ತಾರೆ, ಜೆಂಟ್ಸ್ ಹೇಳಲಿಕ್ಕೆ ಕೇಳುದಿಲ್ಲ. ಮತ್ತೆ ಅದೇ ವೈಟ್ ಇದ್ದು ಅವರಿಗೆ ಸಹ ಇದ್ರೆ ಅವರಿಗೆ ಸೊಂಟ ನೋವು, ಮತ್ತೆ ಅವರು ವೀಕ್ನೆಸ್ ಇರ್ತಾರೆ, ಅದು ಬಿಳಿಸಿರಗು ಹೋಗಿ ಅವರಿಗೆ ಸಹ ಶಕ್ತಿಹೀನತೆ ಆಗ್ತದೆ. ಆ ಶಕ್ತಿಹೀನತೆ ಆದಲ್ಲಿ ಅವರಿಗೆ ಸಹ ಈ ಮದ್ದನ್ನು ಅವರಿಗೆ ಸಹ ಮಾಡಬೇಕು. ಅದು ಯಾರು ಈಗ ಜೆಂಟ್ಸ್ ನಿಮಗೆ ಯಾರು ಹೇಳುದಿಲ್ಲ ಅದರ ಬಗ್ಗೆ. ಲೇಡೀಸ್ ಆದ್ರೆ ನಾವು ಕೇಳಿದ ತಕ್ಷಣ ಹೇಳ್ತಾರೆ ಈ ತರ ಉಂಟು ಅಂತ. ಮತ್ತೆ ಅವರಿಗೆ ಸಹ ಅದರಲ್ಲಿ ಮುಟ್ಟಿನಲ್ಲಿ ಬರುವಂತಹ ಹೊಟ್ಟೆ ನೋವು, ಬ್ಲೀಡಿಂಗ್ ಅದೆಲ್ಲ ಜಾಸ್ತಿ ಇದ್ದು ವೀಕ್ನೆಸ್ ಇದ್ರೆ ಅವರಿಗೆ ಒಂದು 3 ತಿಂಗಳದ್ದು ಮದ್ದು ಅವರಿಗೆ ಹೊಟ್ಟಿನಲ್ಲಿ ಕೊಡ್ತೇವೆ. ಆವಾಗ ಅವರಿಗೆ ಆ ಮದ್ದನ್ನು ಕೊಟ್ಟ ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಗ್ತದೆ, ಬ್ಲೀಡಿಂಗ್ ಎಲ್ಲ ಕಡಿಮೆ ಆಗ್ತದೆ, ಶರೀರ ಎಲ್ಲ ಆರೋಗ್ಯ ಅವ್ರದ್ದು ಗಟ್ಟಿಯಾಗಿ ಬರ್ತದೆ. ಮತ್ತೆ ವೈಟಿಗೆ ಒಟ್ಟಿಗೆ ನಾನು ಮದ್ದು ಕೊಡ್ತೇನೆ. 45 ದಿವಸದ್ದು ಮದ್ದನ್ನು ಹಳ್ಳಿ ಮದ್ದೇ ಕೊಡುದು ಕಂಟಿನ್ಯೂ 45 ದಿವಸ ಮಾಡಿದ್ರೆ ಆ ಮದ್ದು ಗ್ಯಾರಂಟಿಯಾಗಿ ಎಷ್ಟೋ ಜನರಿಗೆ ಕೊಟ್ಟಿದ್ದೇನೆ. ಮತ್ತೆ ಇದು ಏನು ಅವರ ವೈಟ್ ಬ್ಲೀಡಿಂಗ್ ಅದರಲ್ಲಿ ಕ್ಲೀನ್ ಆಗಿ ಮತ್ತೆ ಅವರಿಗೆ ಮಕ್ಕಳಾಗ್ತದೆ. ನೋಡಿ ವೀಕ್ಷಕರು, ಇದೊಂದು 45 ದಿವಸಗಳ ಮದ್ದು. ಅಂದ್ರೆ ಈಗ 45 ದಿವಸನೂ ಬರ್ಬೇಕಂತಿಲ್ಲ ಅಲ್ಲ, ಅಥವಾ ನೀವು ಹೇಗೆ ಯಾವ ತರದು? ಇಲ್ಲ, ಅದು ಅವರು 45 ದಿವಸ ಬರ್ಲಿಕ್ಕಿಲ್ಲ. ಅವರಿಗೆ ಈ ಡೇಟಿನ ಹೊಟ್ಟೆ ನೋವಿಗೆ 3 ದಿವಸದ್ದು ಮದ್ದಿನಲ್ಲಿ 1 ದಿವಸ ಅವರು ನಮ್ಮ ಮನೆಗೆ ಬಂದು ಅವರಿಗೆ ನಾನು ಕೊಡ್ತೇನೆ. ಎಲ್ಲ ಅದಕ್ಕೆ ಒಂದು ಕ್ರಮ ಎಲ್ಲ ಮಾಡಿ ಕೊಡುದು. ಅಂದ್ರೆ ನಮ್ಮ ಮಂತ್ರ ದೇವತೆನೆಲ್ಲ ಕೈ ಮುಗ್ದು ಆರಾಧನೆ ಎಲ್ಲ ಕೈ ಮುಗ್ದು ಅವರಿಗೆ ಕೊಡುದು. ಅವತ್ತು ಕೊಟ್ಟಾದ ನಂತರ ಅವರಿಗೆ 2-3 ದಿವಸದ ಮನೆಗೆ ತಕೊಂಡು ಹೋಗ್ಲಿಕ್ಕೆ ಕೊಡ್ತೇನೆ. ಆದ್ರೆ ನಂತರ ಬರುವ ತಿಂಗಳಲ್ಲಿ
ತಿಂಗಳಲ್ಲಿ ಅವರಿಗೆ ಅವರು ಬಂದು ತಕೊಂಡು ಹೋಗ್ತಾರೆ, ನಾವು ಕೊಡ್ಲಿಕ್ಕಿಲ್ಲ. ಅಂದ್ರೆ ತಿಂಗಳಲ್ಲಿ 3 ದಿವಸ 3 ದಿವಸ ಈ ಮುಟ್ಟಿನ ತೊಂದರೆ ಅಂದ್ರೆ ಹೊಟ್ಟೆ ನೋವಿಗೆ ಈ ಮಕ್ಕಳಾಗದವರಿಗೆ ಹಾಗೆ ಕೊಡುದು. ತಿಂಗಳಲ್ಲಿ 3 ದಿವಸ ಮುಟ್ಟಾದ ದಿನದಿಂದ ಅಲ್ಲ, ಮುಟ್ಟಾದ ದಿನದಿಂದಲ್ಲ, 3ನೇ ದಿವಸದಲ್ಲಿ ಸ್ನಾನ ಮಾಡುವ ಮುಟ್ಟಾದ 3ನೇ ದಿನದಿಂದ ಸ್ಟಾರ್ಟ್ ಮಾಡ್ತೀರಾ? ಓಕೆ. ಆತರ ಮತ್ತೆ ಬಿಳಿಸೆರಗಿಗೆ ಅದು ನಾವು ಅವರಿಗೆ ಕೊಟ್ಟು ಬಿಡುದು ಮದ್ದು. ಅವರು ಡೈಲಿಯಾಗಿ 15 ದಿವಸದ್ದು 3 ಸಲ ಮದ್ದು ಕೊಂಡೋದ್ರೆ 45 ದಿವಸದ್ದು ಮದ್ದಾಗ್ತದೆ. ಅದನ್ನು ಅವರೇ ಮನೆಯಲ್ಲಿ ಮಾಡುದು. ಓಕೆ, ನೀವು ಮದ್ದು ಕೊಟ್ಟಿರ್ತೀರಾ? ಓಕೆ, ಆಯ್ತಾಯ್ತು. ಈಗ ಮಧುಮೇಹ ಹೇಳ್ತಾರೆ ಅಂದ್ರೆ ನೀವು ಅದರಲ್ಲಿ ಇದು ಹಳ್ಳಿ ಮದ್ದನ್ನು ಕೊಡ್ತೀರಾ ಅಥವಾ ಆಯುರ್ವೇದಿಕ್ ಅಲ್ಲಿ ಕೊಡ್ತೀರಾ ಇದು ಮಧುಮೇಹಕ್ಕೆ? ಅದು ಈಗ ಹಳ್ಳಿ ಮದ್ದಿನಲ್ಲಿ ಉಂಟು, ಆದ್ರೆ ಅದೊಂದು ಅಷ್ಟಾಗಿ ಕೆಲವರಿಗೆ ಅದು ಕಡಿಮೆ ಆಗುದಿಲ್ಲ. ಅಂದ್ರೆ ನಾವೇ ಮನೆಯಲ್ಲಿ ಮಾಡಿ ನೋಡಿದೆವು, ಸ್ವಲ್ಪ ನಾರ್ಮಲ್ ಬರ್ತದೆ, ಮತ್ತೆ ಅದು ಜಾಸ್ತಿ ಆಗ್ತದೆ. ಆ ತರಕ್ಕೆ ಅದರಲ್ಲಿ ನಾವು ಇವಾಗ ಜಾಸ್ತಿಯಾಗಿ ನಮ್ಮ ಆಯುರ್ವೇದಿಕ್ ಅಲ್ಲಿ ಮತ್ತೆ ಅದರಲ್ಲಿ ಮಾತ್ರೆ ಮತ್ತೆ ಒಂದು ಚೂರ್ಣ, ಕಷಾಯ ಅದೆಲ್ಲ ಕೊಡ್ತೇವೆ. ಓಕೆ, ಇದರಲ್ಲಿ ತುಂಬಾ ಇದೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಆಗಿರ್ಬೋದು, ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಹೃದಯ ಸಂಬಂಧಿ ಸಮಸ್ಯೆ ಆಗಿರ್ಬೋದು, ಇದೆಲ್ಲ ಕೂಡ ಆಯುರ್ವೇದಿಕ್ ಅಲ್ಲಿ ಇವರು ಮದ್ದು ಕೊಡ್ತಾರೆ. ಅಂಡ್ ಇದರಲ್ಲಿ ಕೂಡ ಈಗ ತಲೆನೋವು, ಕೆಮ್ಮು, ದಮ್ಮು ಕಟ್ಟುದು, ತಾಮರೆ, ಮತ್ತೆ ವಾತ, ಗಂಟು ನೋವು, ಮತ್ತೆ ಇದೆಲ್ಲ ಕಾಯಿಲೆಗಳಿಗೆ ಹಳ್ಳಿ ಮದ್ದಲ್ಲಿ ಕೊಡ್ತಾರೆ. ಹಾಗೆ ಅದರಲ್ಲಿ ಕೂಡ ಆಯುರ್ವೇದಿಕ್ ಅಲ್ಲೂ ಕೂಡ ಕೊಡ್ತಾರೆ. ಅಂದ್ರೆ ನಿಮ್ಮ ಯಾವ್ದಾದ್ರು ಏನು ಸಮಸ್ಯೆ ಇದ್ರೂ ಕೂಡ ಇವರಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಎಲ್ಲಾ ಸಮಸ್ಯೆಗಳಿಗೆ ಕೂಡ ಮನೆ ಮದ್ದನ್ನ ಕೊಡ್ತಾರೆ. ಆ ಮನೆ ಮದ್ದು ಕೆಲವೊಂದಕ್ಕೆ ಆಗೋದಿಲ್ಲ ಅನ್ನೋದು ಇದಿದ್ರೆ ಇವರು ಆಯುರ್ವೇದಿಕ್ ಅಲ್ಲಿ ಕೂಡ ಮದ್ದು ಕೊಡ್ತಾರೆ. ಸೊ ಇದೊಂದು ವಿಶೇಷ ಅಂತ ಹೇಳ್ಬೋದು, ಯಾಕಂದ್ರೆ ಎರಡನ್ನೂ ಕೂಡ ಇವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರಿಗೆ ಅನಿಸ್ಬೋದು ಓಕೆ ನಂಗೆ ಮನೆ ಮದ್ದು ಈಗ ಈ ಕಷಾಯ ಎಲ್ಲ ಕುಡಿಲಿಕ್ಕೆ ನಮ್ಮಂಥವ್ರಿಗೆ ಎಲ್ಲ ಸ್ವಲ್ಪ ಕಮ್ಮಿ, ಅಂದ್ರೆ ಹುಡುಗಿಯರೆಲ್ಲ ಜಾಸ್ತಿ ಸ್ಮೆಲ್ ಬರುತ್ತೆ ಅದೆಲ್ಲ ಹೇಳ್ತೀರಾ, ಅದಕ್ಕೆ ಕೂಡ ಇವರು ಒಂದು ವಿಶೇಷವಾದ ಕೆಲವೊಂದನ್ನು ಹಾಕಿ ಮದ್ದು ಮಾಡಿ ಕೊಡ್ತಾರೆ. ಅದೊಂದು ವಿಶೇಷ ಹೇಳ್ಬೋದು. ಇನ್ನೊಂದು ವಿಷಯ ಏನು ಹೇಳಿದ್ರೆ, ನೀವು ಬರೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಕಾಲ್ ಮಾಡಿ ಬರಬೇಕು. ಯಾಕಂತ ಹೇಳಿದ್ರೆ ಇವರು ಇರುವುದಿಲ್ಲ. ಮತ್ತೆ ವಾರದಲ್ಲಿ ಇವರು 1 ದಿವಸ ಅಂದ್ರೆ ಬುಧವಾರ ರಜೆ ಮಾಡಿರ್ತಾರೆ. ಅಂದ್ರೆ ಇವರು ವಾರದ ರಜೆ ಬುಧವಾರ ತಗೊಂಡಿರ್ತಾರೆ. ಯಾಕಂದ್ರೆ ಆದಿತ್ಯವಾರ ಮಾಡಲ್ಲ, ಯಾಕಂದ್ರೆ ಕೆಲವರು ಜಾಬ್ ಅಲ್ಲಿ ಇರುವವರೆಲ್ಲ ಬರ್ತಾ ಇರ್ತಾರೆ. ಸೊ ಇವರು ಬುಧವಾರ ರಜೆ ಹಾಕಿರ್ತಾರೆ. ಅಕಸ್ಮಾತ್ ನಿಮ್ಗೆ ತುಂಬಾ ತೊಂದರೆ ಇದೆ ಅಥವಾ ತುಂಬಾ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡ್ರೆ ನೀವು ಬುಧವಾರ ಇವರಿಗೆ ಕಾಲ್ ಮಾಡಿದ್ರೆ ಸಾಕು. ಅಂದ್ರೆ ನಿಮ್ಗೆ ಹಿಂದಿನ ದಿವಸ ಕಾಲ್ ಮಾಡ್ಬೇಕಾ ಅಥವಾ ಅವತ್ತೇ ಕಾಲ್ ಮಾಡಿ ಬಂದ್ರು? 2 ದಿವಸ ಎಲ್ಲ ಮುಂಚೆ ಮಾಡ್ಲಿ, ಯಾಕಂದ್ರೆ ಅವರಿಗೆ ಏನಾದ್ರು ಅರ್ಜೆಂಟಿನ ಅಂತ ಅವರಿಗೆ ಈಗ ತುಂಬಾ ಏನಾದ್ರು ಇವಾಗ ಬೆಂಕಿ ಮುಟ್ಟಿದ್ದ ಅಲ್ಲದಿದ್ರೆ ಏನಾದ್ರು ಮಕ್ಳಿಗೆ ಏನಾದ್ರು ಸಮಸ್ಯೆ ಇದ್ರೆ ನಮಗೆ ಒಂದು ಮೊದಲನೇ ದಿವಸ ಕಾಲ್ ಮಾಡಿದ್ರೆ ಸಾಕು. ಮತ್ತೆ ನೀವು ಮದ್ದನ್ನು ಹುಡುಗಿ ಗಿಡಮೂಲಿಕೆ ಎಲ್ಲ ತರ್ಬೇಕಷ್ಟೇ ಅಲ್ವಾ? ಹೌದು, ಒಂದು ಕೆಲವೆಲ್ಲ ನಮ್ಮಲ್ಲಿ ರೆಡಿ ಇಲ್ಲದನ್ನು ರೆಡಿ ಮಾಡ್ಬೇಕಲ್ಲ. ಮತ್ತೆ ಮಕ್ಳಿಗೆ ಅದೇ ಇದು ಈ ಹೊಟ್ಟೆ ನೋವಿಗೆ ಅದಕ್ಕೆಲ್ಲ ನಾಳೆಗೆ ಬರುದಾದ್ರೆ ಇವತ್ತಿಗೆ ಸಾಕು, ಆ ತರ ನಾವು ಮಾಡ್ತೇವೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇವರು ಮಸಾಜ್ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ, ಕೈ ಉಳುಕಿದ್ದಾಗಿರ್ಬೋದು, ನೋವಾಗಿರ್ಬೋದು, ಸೊ ಇದಕ್ಕೆಲ್ಲ ಇವರು ಮಸಾಜ್ ಕೂಡ ಮಾಡ್ತಾರೆ. ಇದು ಯಾವ ತರ ಅಂತ ಹೇಳಿ ಅಮ್ಮ? ಇದು ಮಸಾಜ್ ಅಂದ್ರೆ ನಮ್ಮಲ್ಲಿಗೆ ಕೆಲವರು ಎಲ್ಲ ಉಳುಕಿದ್ದು ಮತ್ತೆ ನೋವೆಲ್ಲ ಬಂದ ಜಾಗ ಎಲ್ಲ ಕೆಲವು ಕಾಲು ಕೈಯೆಲ್ಲ ಕುತ್ತಿಗೆ ಸೈಡ್ ಎಲ್ಲ ಇರ್ತದೆ. ಆವಾಗ ಸ್ವಲ್ಪ ನಾನು ಕೈಯಲ್ಲಿ ಎಲ್ಲ ಎಣ್ಣೆ ಹಚ್ಚಿ ತಿಕ್ಕಿ ಬಿಡ್ತೇನೆ. ಅದಕ್ಕೆ ಕೈಯಲ್ಲಿ ತಿಕ್ಕುದಕ್ಕೆ ಒಂದು ಇದನ್ನು ಮಿಷನ್ ತಕೊಂಡ್ರೆ ಸ್ವಲ್ಪ ಅವರಿಗೆ ಈ ಕುತ್ತಿಗೆ ಭಾಗನ ಅಥವಾ ಕೈಯ ಕಾಲ ಉಳುಕಿದ್ರೆ ಇದರಲ್ಲಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಆ ಗಂಟಿನಲ್ಲಿ ಇದ್ದ ನೋವೆಲ್ಲ ಕೆಳಗೆ ಜಾರಿ ಹೋಗ್ತದೆ. ಮತ್ತೆ ಕುತ್ತಿಗೆ ಹತ್ತಿರ ನೋವಿದ್ದದೆಲ್ಲ ಸರಿಯಾಗಿ ಒಂದು 4-5 ದಿವಸ ನಾವು ಮಸಾಜ್ ಮಾಡಬೇಕು. ಅರ್ಧ ಗಂಟೆ ಮಸಾಜ್ ಮಾಡಬೇಕು ದಿವಸದಲ್ಲಿ. ಮತ್ತೆ ಸ್ವಲ್ಪ ಅದಕ್ಕೆ ಎಣ್ಣೆಲ್ಲ ಹಚ್ಚಿ ಸ್ವಲ್ಪ ಬಿಸಿನೀರು ಎಣ್ಣೆ ನೀವೇ ಕೊಡ್ತೀರಾ? ಎಣ್ಣೆ ನಾವೇ ಕೊಡ್ತೀವಿ. ಹಾಗೆ ನಾವೇ ಎಣ್ಣೆ ಹಚ್ಚಿ ನಾವೇ ಆ ಥರ ಅದನ್ನು ಕೈಯಲ್ಲಿ ಮಸಾಜ್ ಮಾಡೋದಕ್ಕೆ ತಿಕ್ಕುದಕ್ಕೆ ಅದನ್ನು ಇದರಲ್ಲಿ ನಾನು ಈ ಒಂದು ಮಿಷನ್ ತಗೊಂಡು ಇದರಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಇದು ಏನಂದ್ರೆ ಇವಾಗ ಒಂದು ಬಾಡಿ ಪ್ಲಸ್ ಅಂದ್ರೆ ಇದರಲ್ಲಿ ನಮ್ಮ ಶರೀರದಲ್ಲಿರುವಂತ ಎಲ್ಲ ಅಂಗಾಂಗ ಅಂದ್ರೆ ಕಾಲು ಕೈ ಎಲ್ಲ ಸಮಸ್ಯೆಗೂ ಈ ಒಂದು ಬಾಡಿ ಪ್ಲಸ್ ಅಂತ. ಅಂದ್ರೆ ಇದನ್ನು ನಾವು ನೆಲದಲ್ಲಿ ಇಟ್ಟು ಕಾಲದ್ರ ಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಇರಬೇಕು. ಆವಾಗ ಅದರಲ್ಲಿ ಬೇಕಾದ ಹಾಗೆ ನಮಗೆ ಎಷ್ಟು ಬೇಕು ಅದನ್ನು ಅದರಲ್ಲಿ ಬೇರೆ ಬೇರೆ ಆಪ್ಷನ್ ಎಲ್ಲ ಉಂಟು. ಅದೆಲ್ಲ ನಮಗೆ ಎಷ್ಟು ಪಾಯಿಂಟ್ ನಮ್ಮ ಒಂದು ಜಾಸ್ತಿ ಅಂದರೆ ಒಂದು 40 ಎಲ್ಲ ಇಡ್ಲಿಕ್ಕೆ ಆಗ್ತದೆ. ಎಷ್ಟು ಬೇಕಷ್ಟು ಇರ್ಬೋದು. ಈ ಸೈಡ್ ಎಫೆಕ್ಟ್ ಆದವರಿಗೆ ಅಂದರೆ ಅದು ಅವರಿಗೆ ಶಕ್ತಿ ಇಲ್ಲದೆ ಬಲ ಇದು ಮರ ಕಟ್ಟಿದಾಗೆ ಇರ್ತದಲ್ಲ, ಆ ಥರ ಇದ್ದವರಿಗೆ ಎಲ್ಲರಿಗೆ ಇದನ್ನೊಂದು ಅರ್ಧ ಗಂಟೆ ದಿವಸದಲ್ಲಿ ಒಂದು 15 ದಿವಸ ಹೇಗೆ ಇರ್ತಾ ಹೋದ್ರು ಅದೆಲ್ಲ ಅವರಿಗೆ ಎಲ್ಲದಕ್ಕೂ ಇದು ಸಾಧಾರಣ ನಿಮಗೆ ಎಲ್ಲ ಕಾಲಿನಲ್ಲಿ ಕೈಯಲ್ಲಿ ನೋವು ಎಲ್ಲ ನರಗಳು ಸೆಳೆತ ಎಲ್ಲದಕ್ಕೂ ಇದೊಂದು ಒಳ್ಳೆ
ಉಪಯೋಗ ಆಗುವಂಥ ವಸ್ತು ಅಂತ. ಅಂದರೆ ನಾವಿಲ್ಲಿ ಅದನ್ನು ನೋಡಿದ್ದೇವೆ. ಹಾಗೆ ನಾನು ಒಂದು 12 ದಿವಸ ಹೊತ್ತು ಹೋಗಿದ್ದೆ. ಆವಾಗ ನನಗೆ ಸ್ವಲ್ಪ ಕಾಲಲ್ಲೆಲ್ಲ ಈ ನರ ಎಲ್ಲ ಸ್ವಲ್ಪ ಸೆಳೆತ ಇತ್ತು, ನೋವೆಲ್ಲ ಇತ್ತು, ಅದೆಲ್ಲ ನನಗೆ ಹೋಯ್ತು. ಹಾಗೆ ನಾವು ಇದನ್ನೊಂದು ತೆಗೆಯುವ, ಹೇಗೂ ನಾವು ಶಾಪ್ ಮಾಡಿದ್ದೇವಲ್ಲ, ಹಾಗಾಗಿ ಅದನ್ನು ಇಟ್ಟುಕೊಂಡ್ರೆ ಕೆಲವರು ಬರ್ತಾರಲ್ಲ, ಅವಾಗ ಬೇಕಾದ್ರೆ ಇಡುದು, ಇಲ್ಲದಿದ್ದರೆ ಒಂದು ಇರ್ಲಿ ಬೇಕಾದೆಲ್ಲ ನಮಗೆ ಮಾಡ್ತಾ ಇಟ್ಟಿದ್ದೇನೆ. ಹಾಗೆ ಬರ್ತಾರೆ ಕೆಲವರು, ಇಟ್ಟು ಒಂದು ಅರ್ಧ ಗಂಟೆಯಲ್ಲ ಇಟ್ಟು ಹೋಗ್ತಾರೆ. ಅಂದ್ರೆ ಎಲ್ಲ ಇದಕ್ಕೂ ಅಂದ್ರೆ ಎಲ್ಲದಕ್ಕೂ ಉಪಯುಕ್ತ ಉಂಟು ಇದು. ಅಂದ್ರೆ BP, ಶುಗರ್ ಎಲ್ಲ ಅದರಲ್ಲಿ ನಾರ್ಮಲ್ ಅಂದ್ರೆ ಕಂಟ್ರೋಲ್ ಆಗಿ ನಿಲ್ಲುವಂತ ಇದೊಂದು ಓಕೆ. ಇನ್ನು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಇಲ್ಲಿ ಕೊಟ್ಟಿರ್ತೀನಿ, ಅಂದ್ರೆ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಇವರ ಕಾಂಟ್ಯಾಕ್ಟ್ ನಂಬರ್. ಅಂಡ್ ಇವರ ಶಾಪ್, ಅಂದ್ರೆ ಇವರ ಶಾಪ್ಗೆ ನಾವು ಈಗ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಯಾವ ತರದ್ದು ಮದ್ದು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇವೆ. ಈ ಶಾಪ್ ಇರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಅಲಂಕಾರು ಪೇಟೆಯಲ್ಲಿ ಇರುವಂತದ್ದು. ಭವಾನಿ ಅಲಂಕಾರ ಅಂತ ಹೇಳಿದ್ರೆ ಎಲ್ರಿಗೂ ಹೇಳ್ತಾರೆ. ಇದು ಯಾವ ರೂಟು, ಉಪ್ಪಿನ ಅಂಗಡಿ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗುವ ರೋಡ್ ನ ನಡುವಲ್ಲಿ ಸಿಗ್ತದೆ, ಅಂದ್ರೆ ಅಲಂಕಾರ ಅಂತ. ಇಲ್ಲಿಂದ ಪುತ್ತೂರಿಗೆ ಕೂಡ ಹೋಗ್ಲಿಕ್ಕೆ ಆಗ್ತದೆ. ಸೊ ಇದೆಲ್ಲರ ನಡುವಲ್ಲಿ ಬರುವಂತದ್ದು ಅಲಂಕಾರ ಅಂತ. ಇವ್ರಿಗೆ ನಿಮ್ಗೆ ಜಾಸ್ತಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಯಕ್ಷಿತಾ ಗೌಡ ಆರ್ಟ್ಸ್ ಅಂತ ಹೇಳಿ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ಕೂಡ ನಿಮ್ಗೆ ಕೊಡ್ತೀನಿ. ಇದರ ಉಪಯೋಗಗಳನ್ನ ನೀವು ಮಾಡಿಕೊಳ್ಳಿ. ಮತ್ತೆ ಇವ್ರಿಗೆ ಇನ್ನೂ ಅಂದ್ರೆ ನೆಕ್ಸ್ಟ್ ವಿಡಿಯೋಗಳನ್ನ ಕೆಲವೊಂದು ವಿಡಿಯೋಗಳು ಬೇಕಂತ ಇದ್ರೆ, ಈಗ ಸಣ್ಣ ಸಣ್ಣ ಮನೆ ಮದ್ದುಗಳು ಬೇಕು ಅಂತ ಹೇಳಿದ್ರೆ ನೀವು ಹೇಳಿ, ಯಾಕಂದ್ರೆ ಇವ್ರ ಜೊತೆ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೊ ಇನ್ನೂ ವಿಡಿಯೋಗಳನ್ನ ಮಾಡ್ತಾ ನಾವಿಬ್ರು ಸಿಗ್ತಾ ಇರ್ತೀವಿ ಅಂತ ಹೇಳಿದ್ರೆ, ಸದ್ಯಕ್ಕೆ ಈಗ ದೂರದಲ್ಲೆಲ್ಲ ಇರ್ತೀರಾ ಅಥವಾ ಮಕ್ಕಳಿಗೆ ಏನೋ ಸಡನ್ ಆಗಿ ಹುಷಾರಿಲ್ಲದಾಯ್ತು, ಸೊ ಇದಕ್ಕೆಲ್ಲ ಮನೆಮದ್ದುಗಳನ್ನ, ಸಣ್ಣ ಸಣ್ಣ ಮನೆಮದ್ದುಗಳನ್ನ ಇವ್ರ ಜೊತೆ ಮಾಡ್ತಾ ಇರ್ತೇನೆ, ವಿಡಿಯೋ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ, ಸೊ ಇನ್ ಮಾಡ್ಬೇಕಾ ಅಥವಾ ಇನ್ ನೆಕ್ಸ್ಟ್ ಯಾವ ತರದ ವಿಡಿಯೋಗಳನ್ನ ಮಾಡ್ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಆ ತರದ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ನಾನು ಬಂದಿರ್ತೀನಿ. ನೆಕ್ಸ್ಟ್ ನಾವು ಇಲ್ಲಿಗಿಂದ ಶಾಪ್ಗೆ ಹೋಗುವ, ಸೊ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ಮಾಡುವ ಅಥವಾ ಅವರ ಆಯುರ್ವೇದ ಐಟಮ್ಸ್ ಗಳನ್ನ ಎಲ್ಲ ತೋರಿಸುವ. ಸೊ ಅಲ್ಲಿಗೆ ಹೋಗೋ ಬನ್ನಿ. ವೀಕ್ಷಕರೇ, ಈಗ ನಾವಿಲ್ಲಿಗೆ ಶಾಪಿಗೆ ಬಂದಿದ್ದೇವೆ, ಇವರ ಶಾಪಿಗೆ. ಸೊ ಇಲ್ಲಿ ಆಯುರ್ವೇದಿಕ ಔಷಧಿಗಳನ್ನ ಕೊಡ್ತಾರೆ. ಸೊ ಇದರ ಬಗ್ಗೆ ಅವ್ರ ಹತ್ರ ಕೇಳಿಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಾವು ಈಗಾಗಲೇ ನಾಟಿ ಔಷಧಿಯ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದೇವೆ. ಇಲ್ಲಿ ಈಗ ಆಯುರ್ವೇದದ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಅಮ್ಮ ಹೇಳಿ ಅಮ್ಮ, ಆಯುರ್ವೇದದ ಬಗ್ಗೆ ನೀವು. ಸೊ ನಾವಿಲ್ಲಿ ಆಯುರ್ವೇದಿಕ್ ಅನ್ನು ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಈ ಕೆಲವು ಗಿಡಮೂಲಿಕೆಗಳಲ್ಲಿ ಸಾಕಾಗದಂತಹ ಪ್ರಾಡಕ್ಟ್ ಅನ್ನು ನಾವಿಲ್ಲಿ ಒಂದು ಸ್ವಲ್ಪ ಆಯುರ್ವೇದಿಕ್ ಅನ್ನು ಸಹ ತಂದು, ಜೊತೆಗೆ ಅದರಲ್ಲಿ ಆರಿಷ್ಟ, ಕದಿರಾರಿಷ್ಟ, ದಶಮರಾರಿಷ್ಟ ಮತ್ತೆ ಎಲ್ಲ ಒಂದೊಂದು ತರ ಬೇರೆ ಬೇರೆ ನಮಗೆ ಯಾವುದೆಲ್ಲ ಬೇಕಾಗ್ತದೆ ಅಂತ ಎಲ್ಲ ಕೆಲವು ಕಷಾಯಗಳನ್ನು ಆಯುರ್ವೇದಿಕ್ ಅಲ್ಲಿ ತಂದು ಇಲ್ಲಿ ನಾನು ಇಲ್ಲಿ ಅದರ ಜೊತೆಗೆ ಕೊಡ್ತಾ ಇದ್ದೇನೆ. ಯಾವ ಯಾವ ರೋಗಗಳಿಗೆ ಅಂದ್ರೆ ಅದರಲ್ಲಿ ನಮಗೆ ತಲೆನೋವು ಮತ್ತೆ ರಕ್ತಹೀನತೆ ಮತ್ತೆ ರಕ್ತದಲ್ಲಿ ಅಲರ್ಜಿ ಬರ್ತದೆ, ಬ್ಲಡ್ ಅಲರ್ಜಿ, ಅದಕ್ಕೆ ಮತ್ತೆ ತೂರಿಕೆ ಎಲ್ಲ ಇದ್ದದಕ್ಕೆಲ್ಲ ಕಷಾಯಗಳು ಬೇಕಾಗ್ತದೆ, ಜೊತೆಗೆ ಮಾತ್ರೆಗಳು ಬೇಕಾಗ್ತದೆ. ಮತ್ತೆ ಕಫದ್ದು ಸಹ ಹಾಗೇನೆ. ಆದ್ರೂ ಅಲ್ಲಿನ ನಮ್ಮ ನಾಟಿ ಜೊತೆಗೆ ನಾವು ಈ ಕೆಲವರಿಗೆ ಕಡಿಮೆ ಆಗುದಿಲ್ಲ, ಅಂದ್ರೆ ಬೇಕಾದಷ್ಟು ಮದ್ದೆಲ್ಲ ಮಾಡಿ ಬರ್ತಾ ಇರ್ತಾರೆ. ಅಲ್ಲಿ ಮಾಡಿದ್ರೆ ತುಂಬಾ ಮಾಡಿದೆವು 2 ತಿಂಗಳು 3 ತಿಂಗಳು ಅಂತ. ಹಾಗೆ ನಾವು ಅವಾಗ ಇಲ್ಲಿ ಹಳ್ಳಿ ಮದ್ದನ್ನು ಕೊಟ್ಟು ಜೊತೆಗೆ ಆಯುರ್ವೇದಿಕ್ ಅನ್ನು ಅವ್ರಿಗೆ ಕೊಡ್ತೇವೆ. ಅವಾಗ ಅವರಲ್ಲಿ ಈ ತುರಿಕೆ ಕಫ ಎಲ್ಲ ಇದ್ದದ್ರಲ್ಲಿ ಅದು ಬ್ಲಡ್ ಅಲರ್ಜಿ ಆಗಿರ್ತದೆ, ಡಸ್ಟ್ ಅಲರ್ಜಿ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದನ್ನು ನಾವು ಇಲ್ಲಿ ಆಯುರ್ವೇದಿಕ್ ಅನ್ನು ಕೊಡ್ತೇವೆ. ಅದು ಮತ್ತೆ ಜೊತೆಗೆ ಕೆಲವರು ಒಂದೊಂದು ಯಾವುದಾದ್ರೂ ಆಯುರ್ವೇದಿಕ್ ಅಲ್ಲಿ ಇಂಥ ಒಂದು ಕಷಾಯ ಮತ್ತೆ ಕದಿರಾರಿಷ್ಟನ, ಮಂಜಿಷ್ಟಾದಿ ಕಾಡ ಮತ್ತೆ ಎಲ್ಲ ರಸ್ನ ಪಂಚಕ ಕಷಾಯ, ಮತ್ತೆ ಇಲ್ಲಿ ಕಾಸಾಹಾರ ಟ್ಯಾಬ್ಲೆಟ್ ಉಂಟು, ನಿಶಾಮೃತ ಎಲ್ಲ. ಅದು ಎಲ್ಲ ಇದು ನಿಶಾಮೃತ ಅಂದ್ರೆ ಮೈಯಲ್ಲಿ ತುರಿಕೆ, ದಟಾರ, ಇನ್ನಿತರ ನಾನಾ ರೀತಿಯ ಅಂದ್ರೆ ಈ ಸ್ಫೋಟಕ ಅಂದ್ರೆ ಗಾಯ ಇದ್ದದ್ದೆಲ್ಲ ಒಣಗ್ಲಿಕ್ಕೆ ತುರಿಕೆಗೆ, ಅದಕ್ಕೆ ಅಂತ ಇಲ್ಲಿ ಎಲ್ಲ ಪ್ರಾಡಕ್ಟ್. ಮತ್ತೆ ಬಲ ಅರಿಷ್ಟ, ಮತ್ತೆ ಇದರಲ್ಲಿ ಸನಾದಿಗನ ಪ್ಲಸ್, ಭೂನಿಬಾದಿ ಕಾಡ, ಅದೆಲ್ಲ ಈ ಗ್ಯಾಸ್ಟ್ರಿಕ್ಕಿಗೆ ಮತ್ತೆ ನಮಗೆ ಶುಗರ್ ಎಲ್ಲ ಬರ್ತದಲ್ಲ, ಶುಗರಿಗೆಲ್ಲ ಬೇಕಾದನ್ನ ಆ ಥರ ಇದು ಮಾಡ್ತಿದ್ವಿ. ಮತ್ತೆ ಅದರಲ್ಲಿ ಎಣ್ಣೆಗಳಿದ್ದಾವೆ ಕೆಲವು ಅಂದರೆ ಕಪ್ರಾದ್ಯ ತೈಲ, ಮತ್ತೆ ಜಾತ್ಯಾದಿ ತೈಲ, ಮತ್ತೆ ನೋವಿನ ವಾಯು,
ಇನ್ನಿತರ ಎಣ್ಣೆಗಳು ಸಹ ಬರ್ತಾ ಇರ್ತವೆ. ಅದ್ರಲ್ಲಿ ನೀವು ಈಗ ನಾಟಿ ಔಷಧಿಯಲ್ಲೂ ಕೊಡ್ತೀರಾ, ಹಾಗೆ ಆಯುರ್ವೇದಿಕ್ ಅಲ್ಲೂ ಕೊಡ್ತೀರಾ? ಅಂದ್ರೆ ನನಗೆ ಒಂದು ಸ್ವಲ್ಪ ಒಂದು ಮೊದಲೇ ಅಂದ್ರೆ ನನಗೊಂದು ಆಸೆ ಇತ್ತು ನಂದು, ಏನಂದ್ರೆ ಏನಾದ್ರೂ ಒಂದು ಜೀವನದಲ್ಲಿರುವಾಗ ಏನಾದ್ರೂ ಒಂದು ಮಾಡಬೇಕು ಸಾಧನೆ ಅಂತ. ಈ ಥರದ್ದೆಲ್ಲ ಏನಾದರೂ ಮಕ್ಕಳಿಗೆ ಆಗುವಂತಹ ಬಾಲಗ್ರಹವತಿ, ಬಾಲಗ್ರಹ ತೈಲ, ಅದರಲ್ಲಿ ದೊಡ್ಡವರಿಗೆ ಸಹ ಉಂಟು. ಮತ್ತೆ ಅದರಲ್ಲಿ ಕೆಲವು ಗ್ಯಾಸ್ಟ್ರಿಕ್ ಎಲ್ಲ ಇದ್ದಂಥವರಿಗೆ ಮತ್ತೆ ಹೊಟ್ಟೆ ಉಬ್ಬರೆಲ್ಲ ಬಂದದಕ್ಕೆ ನೋಡಿ ಇದರಲ್ಲಿ ಹೋಮಸತ್ವ ಎಲ್ಲ ಅದು ಮತ್ತೆ ಅದೆಲ್ಲ ನಮಗೆ ಸ್ವಂತ ತಯಾರು ಮಾಡಲಿಕ್ಕೆ ಆಗುದಿಲ್ಲ ಹೋಮಸತ್ವ ಎಲ್ಲ. ಹಾಗೆ ಅದನ್ನೆಲ್ಲ ಆಯುರ್ವೇದಿಕಲ್ಲಿ ನಾನು ಸಪ್ಲೈ ಮಾಡಿ ಮತ್ತೆ ನೋವಿನದಕ್ಕೆಲ್ಲ ಮಾತ್ರೆಗಳು ಮತ್ತೆ ಎಣ್ಣೆ ಅದೆಲ್ಲ ಅದಕ್ಕೆ ಬೇಕಾದಂಥದ್ದನ್ನೆಲ್ಲ ನಾನು ರೆಡಿ ಮಾಡ್ತಾ ಕೊಡ್ತೇನೆ. ಹಾಗೆ ಇದರಲ್ಲಿ ಕೊಂಡೋದ್ರಲ್ಲಿ ಯಾರಿಗೂ ಏನು ಅದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ. ಹಾಗೆ ಎಲ್ಲರೂ ಕೊಂಡೋದವರು ನಮಗೆ ಕಡಿಮೆ ಉಂಟು, ಇನ್ನು ನಮಗೆ ಬೇಕು, 1 ತಿಂಗಳು 2 ತಿಂಗಳದ್ದು 3 ತಿಂಗಳದ್ದು ನೀವು ಎಲ್ಲ ಮಾಡಿ ಇಂಥ ಮಾಡಿದರೆ ಇದು ಒಂದು ನಿಮಗೆ ನಾರ್ಮಲ್ ಅಲ್ಲಿ ಬರ್ತದೆ ಅಂತ ನಾನು ಅವರಿಗೆಲ್ಲ ಬೇಕಾದ್ದು ಗಂಟು ನೋವಿದ್ದು, ವಾತಕ್ಕೆ ಮತ್ತೆ ಪಿತ್ತಕ್ಕೆ ಒಂದು ಮದ್ದು ಕೊಡ್ತಾ ಇದ್ದೇವೆ. ಅಂದರೆ ಅವರಿಗೆ ಹೊಟ್ಟೆ ಉಬ್ಬರ, ಅಗ್ರ, ಇನ್ನಿತರ ನಾನಾ ರೀತಿಯ ಅವಳಿಗೆ ಒಂಥರ ಶರೀರದಲ್ಲಿ ಒಂದು ತರ ಉಲ್ಲಾಸ ಅಂತ ಇರುವುದಿಲ್ಲ ಅವರಿಗೆ. ಆ ಥರ ಇದ್ದದಕ್ಕೆಲ್ಲ ನಾವೊಂದು ಕಷಾಯ ಕೊಡ್ತೇವೆ. ಕಷಾಯ ಅಂದರೆ ಅದೊಂದು ಪಿತ್ತ ದ್ರಾವಕ ಅಂತ, ಅದು ಆಯುರ್ವೇದಿಕಲ್ಲಿ ಬಂದದ್ದು. ಅದನ್ನು 1 ದಿವಸದಲ್ಲಿ ಕೊಟ್ಟರಲ್ಲಿ ಅವರಿಗೆಲ್ಲದರ ಲೂಸ್ ಮೋಷನ್ ಎಲ್ಲ ಆಗಿ ಎಲ್ಲ ಅವರಿಗೆ ಮೋಷನಲ್ಲಿ ಅದು ಹೋಗಿ ಅವರಿಗೆ ಎಲ್ಲ ಹೊಟ್ಟೆ ಎಲ್ಲ ಕ್ಲೀನ್ ಆಗಿ ಮತ್ತೆ ಅವರಿಗೆ ಈ ಬರುವಂಥ ತಲೆ ತಿರುವುದು ಮತ್ತೆ ಬಾಯಲ್ಲಿ ಕಹಿ ಬರುವುದು ಅದೆಲ್ಲ ಕಡಿಮೆ ಆಗಿ ಇರ್ತದೆ. ವೀಕ್ಷಕರೇ, ಇನ್ನೂ ಹೆಚ್ಚಿನ ನಿಮಗೆ ವಿಳಾಸ ಬೇಕು ಅಂತ ಇದ್ರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಕೆಳಗಡೆ ಬರ್ತಾ ಇರ್ತದೆ ಇದು ಲೊಕೇಶನ್ ಎಲ್ಲಿ ಅಂತ. ಇದು ಎಕ್ಸಾಕ್ಟ್ಲಿ ಲೊಕೇಶನ್ ಎಲ್ಲಿ ಅಂತ ಹೇಳಿದ್ರೆ ಆಲಂಕಾರು, ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಟು ಉಪ್ಪಿನಂಗಡಿ ರೋಡ್ ಮಿಡ್ಲಲ್ಲಿ ಬರುತ್ತೆ ಆಲಂಕಾರು ಎಂಬ ಪ್ಲೇಸ್. ಸೊ ಲೊಕೇಶನ್ ಕೂಡ ನಾವು ಹಾಕಿರ್ತೀವಿ. ಇಲ್ಲಿ ಬರೋದಕ್ಕಿಂತ ಮುಂಚೆ ನೀವು ಇಲ್ಲಿ ಕರೆ ಮಾಡಿ ಬಂದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಅವರು ವಾರದಲ್ಲಿ 1 ದಿನ ಬುಧವಾರ ರಜೆ ಇಟ್ಟಿರ್ತಾರೆ. ಸೊ ಅವತ್ತು ನಿಮ್ಗೆ ಎಮರ್ಜೆನ್ಸಿ ಏನಾದ್ರು ಬೇಕು ಅಂತ ಇದ್ರೆ ಕರೆ ಮಾಡಿ ಬನ್ನಿ, ಯಾಕಂದ್ರೆ ಇವರ ಮನೆ ಕೂಡ ಇಲ್ಲಿ ಸ್ವಲ್ಪ ಹತ್ರನೇ ಇರೋದು. ಸೊ ನೀವು ಕರೆ ಮಾಡಿ ಬಂದ್ರೆ ಅವ್ರು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿರ್ತಾರೆ. ವೀಕ್ಷಕರೇ, ಇಲ್ಲಿ ತನಕ ನಮ್ ಜೊತೆ ಇದ್ದವರು ಭವಾನಿ ಆಲಂಕಾರ ಅಂತ ಹೇಳಿ ಇವರ ಅಮೂಲ್ಯವಾದ ಸಮಯವನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಮುಂದೆ ಏನ್ ಗೊತ್ತುಂಟ ವಿಷಯ ಅಂತ ಹೇಳಿದ್ರೆ, ಇನ್ನು ನಿಮ್ಗೆ ಕೆಲವೊಂದು ಹಳ್ಳಿ ಮದ್ದಿನ ಬಗ್ಗೆ ಏನಾದ್ರೂ ಒಂದು ಕುತೂಹಲ ಇರುತ್ತೆ ಅಥವಾ ರೆಸಿಪಿಗಳು ಬೇಕು ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿ, ಯಾವುದರ ಬಗ್ಗೆ ಒಂದು ಸಣ್ಣ ಸಣ್ಣ ಮನೆ ಮದ್ದಿನ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಬರ್ತೇನೆ. ಹಾಗೆ ಎಲ್ಲ ಲೊಕೇಶನ್ ಗಳನ್ನ ನಾನು ಇಲ್ಲಿ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಹಾಗೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೇನೆ. ದಯವಿಟ್ಟು ನೀವು ಎಲ್ಲರೂ ಕೂಡ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಎಲ್ರಿಗೂ ಕೂಡ ನಮಸ್ಕಾರ.